ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA BComನವರಿಗೆ ಇರುವಂತಹ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ನಲ್ಲಿ ಉಳಿದಿರುವಂತಹ ಮುಖ್ಯವಾದ ಪ್ರಶ್ನೆಗಳ ಸಂಪೂರ್ಣ ವಿವರಣೆಯನ್ನು ತಿಳಿತಾ ಹೋಗುವ. ಇನ್ನು ಉಳಿದಿರುವಂತಹ ಪ್ರಶ್ನೆಗಳು ಯಾವುದು ಅದನ್ನು ನೋಡ್ತಾ ಹೋಗುವ. ಇದರಲ್ಲಿ ನಾವು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಈಗಾಗಲೇ ತಿಳ್ಕೊಂಡಿದ್ದೇವೆ. ಈಗ 15 ಅಂಕದ ಪ್ರಶ್ನೆಗಳಲ್ಲಿ ನೆಟ್ವರ್ಕ್ ಟೊಪಾಲಜಿಯನ್ನು ವಿವರಿಸಿ ಅಂತ ಇದನ್ನು ನಾವು ತಿಳ್ಕೊಂಡಿದ್ದೇವೆ. ನೆಟ್ವರ್ಕ್ ಟೊಪಾಲಜಿಯ ಬಗ್ಗೆ ಕಳೆದ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೇವೆ. ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ, 15 ಅಂಕಕ್ಕೆ ಅಥವಾ 10 ಅಂಕಕ್ಕೆ ಬಂದೇ ಬರುವಂತಹ ಪ್ರಶ್ನೆ ನೆಟ್ವರ್ಕ್ ಟೊಪಾಲಜಿ ಆಗಿರ್ತದೆ. ಇನ್ನು ಗಾತ್ರ, ವೇಗ, ಸಾಮರ್ಥ್ಯವನ್ನು ಆಧರಿಸಿ ಕಂಪ್ಯೂಟರ್ನ ವರ್ಗೀಕರಣ, ಇದು ಕೂಡ ಹಾಗೆ ನಾವು ಕಳೆದ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೇವೆ. ಕಂಪ್ಯೂಟರ್ನ ವರ್ಗೀಕರಣ, ಸಂಪೂರ್ಣ ಕಂಪ್ಯೂಟರ್ನ ವರ್ಗೀಕರಣವನ್ನು ಕೂಡ ಕೇಳಬಹುದು, ಅಥವಾ ಇದು ಅವುಗಳಲ್ಲಿರುವಂಥ ವರ್ಗೀಕರಣದ ಮೂರನೆಯ ಒಂದು ವರ್ಗೀಕರಣ, ಗಾತ್ರ, ವೇಗ, ಸಾಮರ್ಥ್ಯವನ್ನು ಆಧರಿಸಿ ಕಂಪ್ಯೂಟರ್ನ ವರ್ಗೀಕರಣ. ರೇಖಾಚಿತ್ರದ ಜೊತೆಗೆ ಡಿಜಿಟಲ್ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕ, ಚಿತ್ರವನ್ನು ಮಾಡಲಿಕ್ಕೆ ಕಂಪ್ಯೂಟರ್ನ ಚಿತ್ರವನ್ನು ಮಾಡಿ ಇನ್ಪುಟ್ ಘಟಕ, ಔಟ್ಪುಟ್ ಘಟಕ, CPU, ಕಂಟ್ರೋಲ್ ಯೂನಿಟ್, ಅರ್ಥಮ್ಯಾಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್, ಮೆಮೊರಿ ಯೂನಿಟ್, ಸೆಕೆಂಡ್ರಿ ಮೆಮೊರಿ ಯೂನಿಟ್, ಈ ರೀತಿ ಪಾರ್ಟ್ಗಳನ್ನೆಲ್ಲ ಬರೆದು ಅದನ್ನು ವಿವರಿಸ್ತಾ ಹೋಗುವಂಥದ್ದು. ಅದನ್ನು ಕೂಡ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಡಾಸ್ ಮತ್ತು ಆಂತರಿಕ ಬಾಹ್ಯ ಡಾಸ್ ಆದೇಶವನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಡಾಸ್ ಕಮಾಂಡ್ಗಳನ್ನು ಬರೀಲಿಕ್ಕೆ ಅವರು 5 ಅಂಕಕ್ಕೂ ಕೂಡ ಕೇಳ್ತಾರೆ, 15 ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆ. ಇನ್ನು 10 ಅಂಕದ ಪ್ರಶ್ನೆಗಳಲ್ಲಿ ನೋಡಿದರೆ ಮಲ್ಟಿಮೀಡಿಯಾ ಅನ್ವಯಗಳ ಪ್ರಾಮುಖ್ಯತೆ. ಈಗ ಮಲ್ಟಿಮೀಡಿಯಾ ದಲ್ಲಿರುವಂತಹ ಪ್ರಾಮುಖ್ಯತೆ, ಇದು ನಾವು ಜನರಲ್ ಆಗಿ ನಾವೇ ಬರಿಬಹುದು. ಮಲ್ಟಿಮೀಡಿಯಾ, ಬೇರೆ ಮಲ್ಟಿಮೀಡಿಯಾ, ಈಗ ದೂರದರ್ಶನ ಇರ್ಬೋದು, ಅಥವಾ ಫೋನ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಇದೆಲ್ಲ ಒಂದು ಮಲ್ಟಿಮೀಡಿಯಾಗಳು. ಅದರ ಒಂದು ಪ್ರಾಮುಖ್ಯತೆಯನ್ನು ಬರಲಿಕ್ಕೆ ಏನೆಲ್ಲ ಪ್ರಯೋಜನಗಳಾಗ್ತದೆ ಎನ್ನುವಂಥದ್ದು. ಸೈಬರ್ ಕಾನೂನು, ಈಗಾಗಲೇ ನಾವು ಟೊಪಾಲಜಿ ಹಾಗೆ ಸೈಬರ್ ಕಾನೂನಿನ ಬಗ್ಗೆ ತಿಳ್ಕೊಂಡಿದ್ದೇವೆ. MS ವರ್ಡ್ನಲ್ಲಿ ಒಂದು ಟೇಬಲ್ ರಚಿಸಲಿರುವ ಹಂತಗಳನ್ನು ವಿವರಿಸಿ. ಬೈನರಿ, ಡೆಸಿಮಲ್ ಹಾಗೂ ಹಿಮ್ಮುಖ ಸಂಖ್ಯೆ ಪರಿವರ್ತನೆ. ವಿವಿಧ ಬಗೆಯ ಆಪರೇಟಿಂಗ್ ಸಿಸ್ಟಮ್, ನಾವು ಆಪರೇಟಿಂಗ್ ಸಿಸ್ಟಮನ್ನು ಓದ್ಕೊಳ್ಬೇಕು. ಆಪರೇಟಿಂಗ್ ಸಿಸ್ಟಮ್, ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಪ್ರಶ್ನೆಗಳು ಬರ್ತದೆ. ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ನೋಡಿ, ಪುಟ ಸಂಖ್ಯೆ 94 ತೆಗೆಯಿರಿ. 2020ರಲ್ಲಿ 10 ಅಂಕಕ್ಕೆ ಕೇಳಿದ್ದಾರೆ, ಹಾಗೆ 2023ರಲ್ಲಿ 10 ಅಂಕಕ್ಕೆ ಕೇಳಿರುವಂಥದ್ದು ಆಪರೇಟಿಂಗ್ ಸಿಸ್ಟಮ್ನ ವಿಧಗಳನ್ನು ಕೇಳಿದ್ದಾರೆ. ಪುಟ ಸಂಖ್ಯೆ 94. ಆಪರೇಟಿಂಗ್ ಸಿಸ್ಟಮ್ ಅಂದರೆ ಕಾರ್ಯವ್ಯವಸ್ಥೆ ಆಗಿರುವಂಥದ್ದು. ಆಪರೇಟಿಂಗ್ ಸಿಸ್ಟಮ್ನ ವಿಧಗಳು ಯಾವುದು? ಒಟ್ಟು 5 ವಿಧಗಳಿದೆ. ಬ್ಯಾಚ್, ಏಕ ಬಳಕೆದಾರ, ಬಹು ಬಳಕೆದಾರ, ಕಾಲಪಾಲುದಾರಿಕೆ, ರಿಯಲ್ ಬಾರಿ. ಇದು ಆಪರೇಟಿಂಗ್ ಸಿಸ್ಟಮ್. ಮೊದಲಿಗೆ ಆಪರೇಟಿಂಗ್ ಸಿಸ್ಟಮ್ನ ಅರ್ಥವನ್ನು ತಿಳ್ಕೊಳ್ಳುವ, ಹಾಗೆ ಅದರ ವ್ಯಾಖ್ಯೆಯನ್ನು ಕೂಡ ತಿಳ್ಕೊಳ್ಳುವ. ಆಪರೇಟಿಂಗ್ ಸಿಸ್ಟಮ್ನ ಕಾರ್ಯಗಳು, ಆಪರೇಟಿಂಗ್ ಸಿಸ್ಟಮ್ನ ಕಾರ್ಯಗಳಿದೆ, ಅದನ್ನು ಓದ್ಕೊಳ್ಬೇಕು. ಕಾರ್ಯವ್ಯವಸ್ಥೆಯ ಕಾರ್ಯಗಳು, ಆಪರೇಟಿಂಗ್ ಸಿಸ್ಟಮ್ ಅಂದರೆ ಕಾರ್ಯವ್ಯವಸ್ಥೆ. ಅದು ಆ ಕಾರ್ಯವ್ಯವಸ್ಥೆಯ ಕಾರ್ಯಗಳನ್ನು ತಿಳ್ಕೊಳ್ಬೇಕು. ಅದಾದ ನಂತರ ಆಪರೇಟಿಂಗ್ ವ್ಯವಸ್ಥೆ, ಕಾರ್ಯವ್ಯವಸ್ಥೆಯ ವಿಧಗಳು, OS ಅಂತ ಹೇಳ್ತೇವೆ. O ಅಂದರೆ ಆಪರೇಟಿಂಗ್, S ಅಂದರೆ ಸಿಸ್ಟಮ್, ಆಪರೇಟಿಂಗ್ ಸಿಸ್ಟಮ್. ಅದನ್ನು ಕನ್ನಡದಲ್ಲಿ ಕಾರ್ಯವ್ಯವಸ್ಥೆ ಅಂತ ಹೇಳುವಂಥದ್ದು. ಕಾರ್ಯವ್ಯವಸ್ಥೆಯ ವಿಧಗಳನ್ನು ಕೂಡ ಕೇಳ್ತಾರೆ. ಬ್ಯಾಚ್ ಪ್ರಕ್ರಿಯೆ, ಏಕ ಬಳಕೆದಾರ, ಬಹು ಬಳಕೆದಾರ, ಟೈಮ್ ಹಂಚಿಕೆ, ರಿಯಲ್ ಸಮಯ, OS. ಕಾರ್ಯವ್ಯವಸ್ಥೆಯ ವಿಧಗಳು ಇಂಪಾರ್ಟೆಂಟ್ ಆಗಿರುವಂಥದ್ದು, 10 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಅದಾದ ನಂತರ ನಾವು ಡಾಸ್ ಆದೇಶವನ್ನು ಕಲಿಬೇಕು. ಡಾಸ್ ಆದೇಶವನ್ನು ಕೂಡ ಕೇಳ್ತಾರೆ. ಮೊದಲಿಗೆ ನಾವು ಆಪರೇಟಿಂಗ್ ಸಿಸ್ಟಮ್ನ ಅರ್ಥವನ್ನು ತಿಳ್ಕೊಳ್ಳುವ. ಇದರಲ್ಲಿ ಆಪರೇಟಿಂಗ್ ಸಿಸ್ಟಮ್ನ ವಿವರಣೆ, ಆಪರೇಟಿಂಗ್ ಸಿಸ್ಟಮ್ನ ವಿಧಗಳು, ಹಾಗೆ ಆಪರೇಟಿಂಗ್ ಸಿಸ್ಟಮ್ನ ಕಾರ್ಯಗಳು ಕೂಡ ಇದೆ. ಆಪರೇಟಿಂಗ್ ಸಿಸ್ಟಮ್ನ ಕಾರ್ಯಗಳು, ನೀವು ಬಳಸುವಂತಹ ಯಾವುದೇ ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮನ್ನು ಹೊಂದಿದೆ. ನಾವು ಬಳಸುವಂತಹ ಯಾವುದೇ ಕಂಪ್ಯೂಟರ್ ಆಗಿರ್ಬೋದು, ಪ್ರತಿಯೊಂದು ಕಂಪ್ಯೂಟರ್ನಲ್ಲಿ ಕೂಡ ಆಪರೇಟಿಂಗ್ ಸಿಸ್ಟಮ್ ಅಂತ ಇದೆ ಅಂತ ಹೇಳಿದ್ದಾರೆ. ಬಳಕೆದಾರ ಕಾರ್ಯಾಚರಣಾ ವ್ಯವಸ್ಥೆಯ ಮೂಲಕ ಯಂತ್ರವನ್ನು ಉಪಯೋಗಿಸ್ತಾರೆ. ಯಾವಾಗ ಅದನ್ನು ಬಳಸ್ತೇವೆ? ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿದರೆ ಅದು ಒಂದು ಕಾರ್ಯವ್ಯವಸ್ಥೆ. ಇದನ್ನು ಬಳಕೆದಾರ ಕಾರ್ಯಾಚರಣಾ ವ್ಯವಸ್ಥೆಯ ಮೂಲಕ ಯಂತ್ರವನ್ನು ಉಪಯೋಗಿಸುತ್ತಾನೆ. ಯಂತ್ರಾಂಶ ಮತ್ತು ಬಳಕೆದಾರನ ನಡುವಿನ ಮಧ್ಯಂತರ ಆಪರೇಟಿಂಗ್ ಸಿಸ್ಟಮ್. ಯಂತ್ರಾಂಶ ಮತ್ತು ಬಳಕೆದಾರರಿರ್ತಾರಲ್ಲ, ಅವರ ನಡುವಿನ ಒಂದು ವ್ಯವಸ್ಥೆ
ಅದು ಕಾರ್ಯವ್ಯವಸ್ಥೆ ಆಗಿರುವಂಥದ್ದು. ಬಳಕೆದಾರ ಮತ್ತು ಯಂತ್ರಾಂಶ ಅಂದರೆ ಕಂಪ್ಯೂಟರ್, ಬಳಕೆದಾರ ಮತ್ತು ಕಂಪ್ಯೂಟರ್ ನಡುವಿನ ಒಂದು ವ್ಯವಸ್ಥೆ ಇರ್ತೀಯಲ್ಲ, ಅದುವೇ ಕಾರ್ಯವ್ಯವಸ್ಥೆ. OS ಅಂದರೆ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳುವಂಥದ್ದು. ಕಂಪ್ಯೂಟರ್ ಯಂತ್ರಾಂಶ, ತಂತ್ರಾಂಶ, ಬಳಕೆದಾರ, ದತ್ತಾಂಶದ ಒಂದು ಕಾರ್ಯಾತ್ಮಕ ಗುಂಪನ್ನು ಒಳಗೊಂಡಿದೆ. ಹಾರ್ಡ್ವೇರ್, ಮೆಮೊರಿ, ಪ್ರೊಸೆಸರ್, ಶೇಖರಣಾ ಸಾಧನಗಳು, ಇನ್ಪುಟ್ ಔಟ್ಪುಟ್ ಸಾಧನಗಳು, ಇದೆಲ್ಲ ಕಂಪ್ಯೂಟರ್ನಲ್ಲಿರುವಂತಹ ಭಾಗಗಳು. ಈಗ ಆಪರೇಟಿಂಗ್ ಸಿಸ್ಟಮ್ನ ವ್ಯಾಖ್ಯೆಯನ್ನು ತಿಳ್ಕೊಳ್ಳೋಣ. ಆಪರೇಟಿಂಗ್ ಸಿಸ್ಟಮ್ ವಿವಿಧ ಅಪ್ಲಿಕೇಶನ್ ಸಾಫ್ಟ್ವೇರ್, OS ಅಂದರೆ ಬೇರೆ ಬೇರೆ ಅಪ್ಲಿಕೇಶನ್ನ ಸಾಫ್ಟ್ವೇರನ್ನು OS ಅಂತ ಕರಿತೇವೆ, ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೇವೆ. ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿದರೆ ವಿವಿಧ ಅಪ್ಲಿಕೇಶನ್ ಸಾಫ್ಟ್ವೇರ್ ಮತ್ತು ಬಳಕೆದಾರರ ನಡುವೆ ಹಾರ್ಡ್ವೇರ್ ಬಳಕೆಯನ್ನು ನಿಯಂತ್ರಿಸುತ್ತದೆ ಮತ್ತು ಸಂಘಟಿಸುವ ವ್ಯವಸ್ಥೆಯ ಸಾಫ್ಟ್ವೇರ್ ಕೂಡ ಆಗಿರ್ತದೆ. ಕಂಪ್ಯೂಟರ್ ಬಳಕೆದಾರ ಮತ್ತು ಕಂಪ್ಯೂಟರ್ನ ಹಾರ್ಡ್ವೇರ್ನ ನಡುವೆ ಆಪರೇಟಿಂಗ್ ಸಿಸ್ಟಮ್ ಮಧ್ಯಂತರವಾಗಿದೆ. ಆಪರೇಟಿಂಗ್ ಸಿಸ್ಟಮ್ ಅಂತ ಎಲ್ಲಿದೆ? ಒಂದು ಬಳಕೆದಾರ, ಆಮೇಲೆ ಕಂಪ್ಯೂಟರ್ ಹಾರ್ಡ್ವೇರ್, ಕಂಪ್ಯೂಟರ್ನ ಬಳಸುವಂಥವನು, ಕಂಪ್ಯೂಟರ್ ಬಳಕೆದಾರ ಮತ್ತು ಕಂಪ್ಯೂಟರ್ನ ಹಾರ್ಡ್ವೇರ್ನ ನಡುವೆ ಆಪರೇಟಿಂಗ್ ಸಿಸ್ಟಮ್ ವ್ಯವಸ್ಥೆ ಇರ್ತದೆ. ಇದನ್ನು OS ಅಂತ ಕರೆಯುವಂಥದ್ದು. OS ಎರಡು ಮುಖ್ಯ ಉದ್ದೇಶಗಳನ್ನು ಮಾಡ್ತದೆ. ಎರಡು ಮುಖ್ಯ ಉದ್ದೇಶ. ಒಂದು, ಬಳಕೆದಾರ ಕಂಪ್ಯೂಟರ್ ವ್ಯವಸ್ಥೆಯನ್ನು ಅನುಕೂಲಕರವಾಗಿ ಉಪಯೋಗಿಸಲು ಸುಲಭ ಮಾಡಿದೆ. ಬಳಕೆದಾರ ಕಂಪ್ಯೂಟರನ್ನು ಉಪಯೋಗಿಸಲಿಕ್ಕೆ ಸುಲಭ ದಾರಿ ಅನ್ನೋದು ಮಾಡಿಕೊಟ್ಟಿದೆ. ಎರಡನೇದು, ಯಂತ್ರಾಂಶ ಕಾರ್ಯಾಚರಣೆಗಳ ವಿವರಗಳನ್ನು ನಿರ್ವಹಿಸುವ ಮೂಲಕ ದಕ್ಷ ರೀತಿಯಲ್ಲಿ ಕಂಪ್ಯೂಟರ್ ಯಂತ್ರಾಂಶ ಬಳಸಬಹುದು. ಈ ರೀತಿಯಲ್ಲಿ ಕಂಪ್ಯೂಟರ್ ಯಂತ್ರಾಂಶವನ್ನು ಬಳಸುವಂಥದ್ದು. OS ಬಳಕೆದಾರರಿಂದ ಯಂತ್ರಾಂಶದ ಕೆಲಸ ಮರೆಮಾಚುತ್ತದೆ ಮತ್ತು ಅದನ್ನು ಅನುಕೂಲಕರ ರೀತಿಯಲ್ಲಿ ಬಳಕೆದಾರ ಬಳಸಲು ಸಹಾಯ ಕೂಡ ಮಾಡ್ತದೆ. ಬಳಕೆದಾರ ಬಳಸುವ ಅಪ್ಲಿಕೇಶನ್ ಪ್ರೋಗ್ರಾಂ ಸಂಸ್ಕರಣೆಯ ಸಮಯದಲ್ಲಿ ಯಂತ್ರಾಂಶ ಬಳಸಬೇಕಾಗ್ತದೆ. ಯಂತ್ರ ಬಳಸುವಾಗ ಬಳಕೆದಾರನು ಕ್ರಿಯೆಗಳ ಆಜ್ಞೆಯನ್ನು ಕೂಡ ನೀಡ್ತಾನೆ. OS ಅಂದರೆ ಕಾರ್ಯವ್ಯವಸ್ಥೆ ಆಗಿರುವಂಥದ್ದು. ಕಾರ್ಯವ್ಯವಸ್ಥೆಯ ಕಾರ್ಯಗಳನ್ನು ನೋಡುವ. ಏನೆಲ್ಲ ಕೆಲಸವನ್ನು ಮಾಡ್ತದೆ ಅದು ಒಟ್ಟು 5 ಕೆಲಸಗಳನ್ನೆಲ್ಲ ಮಾಡ್ತದೆ. ಅದರ ಕೆಲಸದ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗುವ. ಆಪರೇಟಿಂಗ್ ಸಿಸ್ಟಮ್ ಹಲವಾರು ಘಟಕಗಳನ್ನು ಒಳಗೊಂಡಿದೆ. ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ತಿಳಿಸಿ ಅಂತ ಹೇಳಿದಾಗ ಮೊದಲು ಆಪರೇಟಿಂಗ್ ವ್ಯವಸ್ಥೆಯ ಕಾರ್ಯವನ್ನು ಬರಿಬೇಕು. ಅದರಲ್ಲಿರುವಂತಹ ಕಾರ್ಯಗಳು ಮೆಮೊರಿ ಮ್ಯಾನೇಜ್ಮೆಂಟ್ ಮಾಡ್ತದೆ, ನಿರ್ವಹಣೆಯ ಫೈಲ್ ಮಾಡ್ತದೆ, ಸಾಧನ ನಿರ್ವಹಣೆಯನ್ನು ಮಾಡ್ತದೆ, ರಕ್ಷಣೆ ಮತ್ತು ಭದ್ರತೆಯನ್ನು ಒದಗಿಸುತ್ತದೆ, ಬಳಕೆದಾರರ ಸಂಪರ್ಕ ಸಾಧನವಾಗಿದೆ. ಈ ರೇಖಾಚಿತ್ರವನ್ನು ಮಾಡ್ಬೋದು. ಈ ರೇಖಾಚಿತ್ರ ಮಾಡಬೇಕು. ನಿಮ್ಮ ಒಂದು ಕಂಪ್ಯೂಟರ್ ಪರೀಕ್ಷೆಯಲ್ಲಿ ನೀವು ಬರೆಯುವಂಥ ಉತ್ತರದಲ್ಲಿ ಯಾವುದೇ ರೇಖಾಚಿತ್ರ ಇದ್ದರೂ ಕೂಡ ಅದನ್ನು ಮಾಡುವುದರಿಂದ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತದೆ. ನಡುವಿನಲ್ಲಿ OS ಅಂತ ಹಾಕಿ, ಅಂದರೆ ಕಾರ್ಯವ್ಯವಸ್ಥೆ, ಆಪರೇಟಿಂಗ್ ಸಿಸ್ಟಮ್. ಅದು ಯಾವುದೆಲ್ಲ ಕೆಲಸವನ್ನು ಮಾಡ್ತದೆ? ಮೆಮೊರಿ ಮ್ಯಾನೇಜ್ಮೆಂಟ್ ಮಾಡ್ತದೆ. ತುಂಬ ಮೆಮೊರಿ ಆಯಿತು, ನಿಮ್ಮ ಒಂದು ಕಂಪ್ಯೂಟರ್ನಲ್ಲಿ ಹೆಚ್ಚು ಮೆಮೊರಿ ಆಯಿತು ಅಂತಾದರೆ ಅದನ್ನು ಮ್ಯಾನೇಜ್ ಮಾಡುವಂಥ ಗುಣ ಅದಕ್ಕೆ ಗೊತ್ತಿದೆ. ಅದು ಉಚಿತ ಮೆಮೊರಿಯನ್ನು ಬಳಸ್ಕೊಳ್ತದೆ, ಬಳಸಿದ ಬ್ಲಾಕ್ ಬಿಡುಗಡೆ ಮಾಡ್ತದೆ. ಏನಾದರೂ ತೊಂದರೆ ಇದ್ದರೆ ಅದು ನಮಗೆ ಮೆಸೇಜನ್ನು ಹಾಕ್ತದೆ. ಪ್ರೋಗ್ರಾಮ್ ಮೆಮೊರಿ ಮರು ನಿಯೋಜನೆ ಮಾಡ್ತದೆ. ಈ ರೀತಿಯಾಗಿ ಮೆಮೊರಿ ಮ್ಯಾನೇಜ್ಮೆಂಟನ್ನು ಮಾಡ್ತದೆ. 2, ನಿರ್ವಹಣೆಯ ಫೈಲ್ಗಳನ್ನೆಲ್ಲ ನಿರ್ವಹಣೆ ಮಾಡ್ತದೆ. ಫೈಲ್ಸ್ ಅಂದರೆ ಕಡತಗಳು, ಎಲ್ಲ ದಾಖಲೆಗಳನ್ನು ಕಡತಗಳನ್ನೆಲ್ಲ ಅತ್ಯಂತ ಜಾಗರೂಕವಾಗಿ ಇರಿಸಿಕೊಳ್ತದೆ. ಕಡತಗಳನ್ನು ಸಂರಕ್ಷಣೆ ಮಾಡ್ತದೆ, ಕಡತಗಳನ್ನು ಜಾಗ ನಿಯೋಗ ಮಾಡ್ತದೆ. ಆಮೇಲೆ ಸಾಧನ ನಿರ್ವಹಣೆ. OS ನಿರ್ವಹಿಸುವಂತಹ ಸಾಧನ ನಿರ್ವಹಣೆಯ ಕೆಲಸ ಒಂದು. ಸಾಧನ ಚಾಲಕಗಳು ತೆಗೆಯಲು, ಅದು ಯಾವುದಾದ್ರೂ ಒಂದು ಸಾಧನ ನಿರ್ವಹಣೆ ಮಾಡ್ತದೆ ಅಂತ ಹೇಳಿದರೆ ಅಲ್ಲಿ ಅದನ್ನು ತೆಗೆಯಲು, ಮುಚ್ಚಲು, ಚಾಲಕನ ಒಂದು ಇದು ತೆಗೆಯಲಿಕ್ಕೆ, ಮುಚ್ಚಲಿಕ್ಕೆ, ಸಾಧಕ ಚಾಲಕನ ಸಂವಹನ ನಿಯಂತ್ರಣವನ್ನು ಮಾಡಲಿಕ್ಕೆ ಸಾಧನ ನಿರ್ವಹಣೆ ಇರುವಂಥದ್ದು. ಇನ್ನು ರಕ್ಷಣೆ ಮತ್ತು ಭದ್ರತೆ. OS ಎನ್ನುವಂಥದ್ದು ಸಂಪನ್ಮೂಲಗಳನ್ನು ರಕ್ಷಿಸುತ್ತದೆ. ಬಳಕೆದಾರನ ಕಡತ, ದೃಢೀಕರಣ, ಗೂಢಲಿಪೀಕರಣ ಬರೆಯಲು ಬ್ಯಾಂಕ್ ಆಫ್ ಮೂಲ ಡೇಟಾ ರಕ್ಷಣೆಯನ್ನು ಒದಗಿಸುತ್ತದೆ. ಇನ್ನು 5, ಬಳಕೆದಾರರ ಸಂಪರ್ಕ ಸಾಧನ. ಬಳಕೆದಾರರ ಸಂಪರ್ಕ ಸಾಧನ ಕಾರ್ಯವ್ಯವಸ್ಥೆಯು ಕಂಪ್ಯೂಟರ್ ಬಳಕೆದಾರ ಮತ್ತು ಕಂಪ್ಯೂಟರ್ ಹಾರ್ಡ್ವೇರ್ನ ನಡುವೆ ಇಂಟರ್ಫೇಸನ್ನು ಒದಗಿಸುತ್ತದೆ. ಬಳಕೆದಾರನ ಇಂಟರ್ಫೇಸ್ ಆದೇಶಗಳ ಅಥವಾ ಬಳಕೆದಾರನ ಅನ್ವಯಿಗಳನ್ನು ಮತ್ತು ಹಾರ್ಡ್ವೇರನ್ನು ಪರಸ್ಪರ ಒಗ್ಗೂಡಿಸುತ್ತದೆ.
ಇದು ಕಾರ್ಯವ್ಯವಸ್ಥೆಯ ಕಾರ್ಯಗಳಲ್ಲಿ ಬರುವಂಥದ್ದು. ಕಾರ್ಯವ್ಯವಸ್ಥೆಯ ಕಾರ್ಯಗಳಲ್ಲಿ ಬೇರೆ ಬೇರೆ ಕಾರ್ಯಗಳನ್ನು ಕಾಣ್ಬೋದು. ಒಂದು ಮೆಮೊರಿ ಮ್ಯಾನೇಜ್ಮೆಂಟನ್ನು ಮಾಡ್ತದೆ. ತುಂಬ ಆದಾಗ ಅದರ ಮೆಮೊರಿ ಮ್ಯಾನೇಜ್ಮೆಂಟ್ ಮಾಡ್ತದೆ. ನಿರ್ವಹಣೆಯ ಫೈಲ್ಗಳು, ಕಡತಗಳನ್ನೆಲ್ಲ ನಿರ್ವಹಣೆ ಮಾಡ್ತದೆ. ಯಾವುದೇ ದಾಖಲೆ ಪುಸ್ತಕಗಳನ್ನು ನಿರ್ವಹಣೆಯ ಫೈಲ್ಗಳು. ಸಾಧನ ನಿರ್ವಹಣೆಯನ್ನು ಮಾಡ್ತದೆ. ಸಾಧನ ನಿರ್ವಹಣೆ. ರಕ್ಷಣೆ ಮತ್ತು ಭದ್ರತೆಯನ್ನು ಒದಗಿಸಿಕೊಡುತ್ತದೆ. ರಕ್ಷಣೆ ಮತ್ತು ಭದ್ರತೆಯನ್ನು ಒದಗಿಸಿಕೊಡುತ್ತದೆ. ಬಳಕೆದಾರರ ಸಂಪರ್ಕ ಸಾಧನ. ಬಳಕೆದಾರರ ಸಂಪರ್ಕ ಸಾಧನ. ಇದು ಕಾರ್ಯವ್ಯವಸ್ಥೆಯ ಕಾರ್ಯಗಳು. ಆಮೇಲೆ ಇದು ಪ್ರಕ್ರಿಯೆಯ ನಿರ್ವಹಣೆ ಏನು ಮಾಡ್ತದೆ ಅಂತ ಹೇಳಿದರೆ, OS ನಿರ್ವಹಿಸುವಂಥ ಪ್ರಕ್ರಿಯೆ ನಿರ್ವಹಣೆಯ ಚಟುವಟಿಕೆಗಳು. ಆಪರೇಟಿಂಗ್ ಸಿಸ್ಟಮ್ ಹಲವಾರು ಘಟಕಗಳನ್ನು ಒಳಗೊಂಡಿದ್ದು ಒಂದು ದೊಡ್ಡ ಮತ್ತು ಸಂಕೀರ್ಣ ಸಾಫ್ಟ್ವೇರ್ ಆಗಿ ಕಾರ್ಯವ್ಯವಸ್ಥೆಯ ಪ್ರತಿ ಘಟಕವು ತನ್ನದೇ ಆದಂತಹ ಇನ್ಪುಟ್ ಹೊಂದಿರುತ್ತದೆ, ಔಟ್ಪುಟ್ಟನ್ನು ಕೂಡ ಹೊಂದಿರ್ತದೆ. OS ವಿವಿಧ ಘಟಕಗಳು ಕಾರ್ಯವ್ಯವಸ್ಥೆಯನ್ನು ನಿರ್ವಹಿಸ್ತದೆ. ಕಾರ್ಯವ್ಯವಸ್ಥೆಯ ಮುಖ್ಯ ಕಾರ್ಯಚಟುವಟಿಕೆಗಳು ಪ್ರಕ್ರಿಯೆ ನಿರ್ವಹಣೆಯನ್ನು ಮಾಡುವಂಥದ್ದು. OS ನಿರ್ವಹಿಸುವ ಪ್ರಕ್ರಿಯೆ ನಿರ್ವಹಣೆ ಚಟುವಟಿಕೆಗಳು ಅಂತ ಹೇಳಿದರೆ ಕಡತ, ಮೆಮೊರಿ, ಆಮೇಲೆ CPU ನಂತಹ ಸಂಪನ್ಮೂಲಗಳ ಹಂಚಿಕೆಯನ್ನು ಮಾಡುವುದು, ಅನ್ವಯಗಳ ಪ್ರವೇಶ ನಿಯಂತ್ರಣ ಮಾಡುವಂಥದ್ದು, ಅನ್ವಯಗಳ ಪ್ರವೇಶ ನಿಯಂತ್ರಣಗಳನ್ನು ಮಾಡುವುದು, ಕಾರ್ಯರೂಪಕ್ಕೆ ತರುವ ಕಾರ್ಯಕ್ರಮಗಳ ನಿಯಂತ್ರಣ, ಕಾರ್ಯರೂಪಕ್ಕೆ ತರುವ ಕಾರ್ಯಕ್ರಮಗಳ ನಿಯಂತ್ರಣವನ್ನು ಮಾಡೋದು. ಒಂದು ಪ್ರಕ್ರಿಯೆ ರಚಿಸಲು, ಕಾರ್ಯಗತಗೊಳಿಸಲು ಮತ್ತು ಅಳಿಸಲು. ಒಂದು ಪ್ರಕ್ರಿಯೆಯನ್ನು ರಚಿಸಲು, ಕಾರ್ಯಗತಗೊಳಿಸಲು ಮತ್ತು ಅಳಿಸಲು ಅದನ್ನು ಉಪಯೋಗಿಸುವಂಥದ್ದು. ಒಂದು ಪ್ರಕ್ರಿಯೆಯನ್ನು ರದ್ದು ಅಥವಾ ಮುಂದುವರಿಸುವಂಥದ್ದು. ಒಂದು ಪ್ರಕ್ರಿಯೆಯನ್ನು ರದ್ದುಗೊಳಿಸುವಂಥದ್ದು ಅಥವಾ ಮುಂದುವರಿಸುವಂತಹ ಪ್ರಕ್ರಿಯೆಯನ್ನು OS ಮಾಡ್ತದೆ. ಇದಿಷ್ಟನ್ನು ನೆನಪಿಟ್ಕೊಳ್ಳಿ. ಮೊದಲಿಗೆ ಆಪರೇಟಿಂಗ್ ಸಿಸ್ಟಮ್ ಹಲವಾರು ಘಟಕಗಳನ್ನು ಹೊಂದಿದೆ, ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ತದೆ. ಹಾಗೆ ಅದು ತನ್ನದೇ ಆದ ಇನ್ಪುಟ್ ಮತ್ತು ಔಟ್ಪುಟ್ನ ವ್ಯವಸ್ಥೆಯನ್ನು ಕೂಡ ಹೊಂದಿರ್ತದೆ. ಅಂದರೆ ಮಾಹಿತಿಗಳನ್ನು ಸ್ವೀಕರಿಸ್ತದೆ, ಹಾಗೆ ಅದಕ್ಕೆ ಸಂಬಂಧಪಟ್ಟ ಫಲಿತಾಂಶವನ್ನು ಕೊಡುವಂತಹ ಒಂದು ಘಟಕ ಕೂಡ ಇದಾಗಿದೆ. OS ಏನು ಮಾಡ್ತದೆ, ವಿವಿಧ ಘಟಕಗಳು ಕಾರ್ಯವ್ಯವಸ್ಥೆಯನ್ನು ಅದು ನಿರ್ವಹಿಸ್ತದೆ. ಅನೇಕ ಘಟಕಗಳ ಕಾರ್ಯಗಳನ್ನು ಅದು ಮಾಡಿಕೊಡ್ತದೆ. ಅದು ಪ್ರಕ್ರಿಯೆ ನಿರ್ವಹಣೆ ಆಗಿರುವಂಥದ್ದು. ಅದು OS ನಿರ್ವಹಿಸುವ ಪ್ರಕ್ರಿಯೆ ನಿರ್ವಹಣೆ ಚಟುವಟಿಕೆ ಅಂದರೆ ಸಂಪನ್ಮೂಲಗಳ ಹಂಚಿಕೆ ಮಾಡುವಂಥದ್ದು, ಅನ್ವಯಗಳ ಪ್ರವೇಶ ನಿಯಂತ್ರಣ ಮಾಡುವಂಥದ್ದು, ಕಾರ್ಯಕ್ರಮಗಳ ನಿಯಂತ್ರಣವನ್ನು ಮಾಡುವಂಥದ್ದು, ಒಂದು ಪ್ರಕ್ರಿಯೆ ರಚಿಸಲು, ಕಾರ್ಯಗತಗೊಳಿಸಲು ಮತ್ತು ಅಳಿಸಲು ಬೇಕಾದ ವ್ಯವಸ್ಥೆ ಮಾಡುವುದು, ಒಂದು ಪ್ರಕ್ರಿಯೆಯನ್ನು ರದ್ದು ಅಥವಾ ಮುಂದುವರಿಸುವಂಥದ್ದು. ಇದು ಆಪರೇಟಿಂಗ್ ಸಿಸ್ಟಮ್ನ ವಿಧಗಳು. ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕೇಳಿದರೆ ನಾವು 5 ಪಾಯಿಂಟ್ಸ್ಗಳನ್ನು ಬರೀಬೇಕು. ಆ 5 ಪಾಯಿಂಟ್ಸ್ಗಳು ಯಾವುದು? ಮೆಮೊರಿ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ಫೈಲ್ಗಳು, ಸಾಧನ ನಿರ್ವಹಣೆಗಳು, ರಕ್ಷಣೆ ಮತ್ತು ಭದ್ರತೆ, ಬಳಕೆದಾರರ ಸಂಪರ್ಕ ಸಾಧನ. ಈ ಆಪರೇಟಿಂಗ್ ಸಿಸ್ಟಮ್ ಕಾರ್ಯವ್ಯವಸ್ಥೆಯ ಕಾರ್ಯಗಳಲ್ಲಿ ಬೇರೆ ಬೇರೆ ಬಗೆಯ ಕಾರ್ಯವ್ಯವಸ್ಥೆಯನ್ನು ಕಾಣ್ಬೋದು. ಕಾರ್ಯವ್ಯವಸ್ಥೆಯ ವಿಧಗಳು, ಬೇರೆ ಬೇರೆ ಕಾರ್ಯವ್ಯವಸ್ಥೆಗಳು. ಇದು ಕಾರ್ಯಗಳು, ಆಪರೇಟಿಂಗ್ ಸಿಸ್ಟಮ್ನ ಕೆಲಸಗಳು. ಇದೆಲ್ಲ ಆಪರೇಟಿಂಗ್ ಸಿಸ್ಟಮ್ನ ಕೆಲಸಗಳು ಅಂದರೆ ಕಾರ್ಯವ್ಯವಸ್ಥೆಯ ಕಾರ್ಯಗಳು. ಒಂದು ಮೆಮೊರಿ ಮ್ಯಾನೇಜ್ಮೆಂಟ್. ಮೆಮೊರಿ ಎಲ್ಲ ಮ್ಯಾನೇಜ್ ಮಾಡ್ತದೆ. ಫ್ರೀಯಾಗಿ ಇರುವಂಥ ಮೆಮೊರಿ ಇರ್ಬೋದು, ಬಳಸಿದ ಮೆಮೊರಿ ಇರ್ಬೋದು. ಪ್ರೋಗ್ರಾಮ್ ಮೆಮೊರಿಯನ್ನು ಮರು ನಿಯೋಜನೆ ಮಾಡಿ ಅದನ್ನು ಮೆಮೊರಿ ನಿಯೋಜನೆ ಮಾಡ್ತದೆ. ಅದನ್ನು ಮೆಮೊರಿ ಮ್ಯಾನೇಜ್ಮೆಂಟ್. ನಿರ್ವಹಣೆ ಎಲ್ಲ ಕಡತಗಳನ್ನು, ದಾಖಲೆಗಳನ್ನು ನಿರ್ವಹಣೆ ಮಾಡುವಂಥ ನಿರ್ವಹಣೆಯ ಫೈಲ್. ಸಾಧನ ನಿರ್ವಹಣೆಗಳು. OS ನಿರ್ವಹಿಸುವ ಸಾಧನ ನಿರ್ವಹಣೆ ಕೆಲಸಗಳು. ಸಾಧನ ಚಾಲಕನನ್ನು ತೆಗೆಯಲು, ಮುಚ್ಚಲು, ಬರೆಯಲು ತುಂಬ ಅಗತ್ಯವಾಗಿರುತ್ತದೆ. ರಕ್ಷಣೆ ಮತ್ತು ಭದ್ರತೆ. OS ವ್ಯವಸ್ಥೆಯ ಸಂಪನ್ಮೂಲಗಳನ್ನು ಸಂರಕ್ಷಿಸುತ್ತದೆ. ಬಳಕೆದಾರನ ಕಡತ, ದೃಢೀಕರಣ, ಗೂಢಲಿಪೀಕರಣ ಬರೆಯಲು, ಬ್ಯಾಕ್ ಆಫ್ ಮೂಲ ಡೇಟಾ ರಕ್ಷಣೆಯನ್ನು ಒದಗಿಸಲು. 5ನೇದು ಬಳಕೆದಾರರ ಸಂಪರ್ಕ ಸಾಧನ. ಕಾರ್ಯವ್ಯವಸ್ಥೆಯು ಕಂಪ್ಯೂಟರ್ನ ಬಳಕೆದಾರ ಅಥವಾ ಕಂಪ್ಯೂಟರ್ ಹಾರ್ಡ್ವೇರ್ ನಡುವೆ ಇರುವಂಥ ಇಂಟರ್ಫೇಸ್ ಒದಗಿಸುತ್ತದೆ. ಬಳಕೆದಾರನ ಇಂಟರ್ಫೇಸ್ ಆದೇಶಗಳ ಅಥವಾ ಬಳಕೆದಾರನ ಅನ್ವಯಿಕಗಳನ್ನು ಮತ್ತು ಹಾರ್ಡ್ವೇರನ್ನು ಪರಸ್ಪರ ಒಗ್ಗೂಡಿಸುತ್ತದೆ. ಇದು ಆಪರೇಟಿಂಗ್ ಸಿಸ್ಟಮ್ನ ಕಾರ್ಯಗಳಾಯಿತು.
ಕಾರ್ಯಗಳಾಯಿತು. ಇನ್ನು ನಮಗೆ ಬೇಕಾಗಿರುವಂಥದ್ದು ಕಾರ್ಯವ್ಯವಸ್ಥೆಯ ವಿಧಗಳು. ಕಾರ್ಯವ್ಯವಸ್ಥೆಯ ವಿಧಗಳಲ್ಲಿ 4 ಕಾರ್ಯವ್ಯವಸ್ಥೆ ಇದೆ, 4 ಆಪರೇಟಿಂಗ್ ಸಿಸ್ಟಮ್. ಒಂದು ಬ್ಯಾಚ್ ಪ್ರಕ್ರಿಯೆ, ಏಕ ಬಳಕೆದಾರ, ಬಹು ಬಳಕೆದಾರ, ಟೈಮ್ ಹಂಚಿಕೆ, ರಿಯಲ್ ಸಮಯ OS. ಕಾರ್ಯಾಚರಣೆಯ ವಿಧಗಳು ಯಾವುದೆಲ್ಲ? ಮತ್ತೊಮ್ಮೆ ಕಾರ್ಯಾಚರಣೆಯ ವಿಧಗಳನ್ನು ಹೇಳ್ತಾ ಹೋಗ್ತಾನೆ. ಬ್ಯಾಚ್ ಪ್ರಕ್ರಿಯೆ, ಏಕ ಬಳಕೆದಾರ ಮತ್ತು ಒಂದೇ ಕಾರ್ಯ OS. ಏಕ ಬಳಕೆದಾರ ಮತ್ತು ಒಂದೇ ಕಾರ್ಯ OS. ಟೈಮ್ ಹಂಚಿಕೆ, ವಿಂಡೋಸ್ 95 ಟೈಮ್ ಹಂಚಿಕೆ, ಬಹುವಿಧದ OS. ರಿಯಲ್ ಟೈಮ್ OS, ಹುದುಗಿಸಲಾದ OM. ರೋಮ್ನಲ್ಲಿ ಹುದುಗಿಸಿದ ಒಂದು ಸಾಧನ. ಇವುಗಳು ಒಂದು ಸಾಧನಕ್ಕೆ ನಿರ್ದಿಷ್ಟವಾಗಿದೆ ಮತ್ತು ತೀವ್ರ ಕಡಿಮೆ ಸಂಪನ್ಮೂಲಗಳು. ಅವುಗಳನ್ನು ಮೈಕ್ರೋವೇವ್, ವಾಷಿಂಗ್ ಮೆಷಿನ್, ಸಂಚಾರ ನಿಯಂತ್ರಣ ವ್ಯವಸ್ಥೆ ಇತ್ಯಾದಿಗಳನ್ನು ಕಡೆಬಳಸಲಾಗುವಂಥದ್ದು. ಇದರ ಪಾಯಿಂಟ್ಸನ್ನು ಮತ್ತೊಮ್ಮೆ ಹೇಳ್ತೇನೆ. ಕಾರ್ಯವ್ಯವಸ್ಥೆಯ ವಿಧಗಳು ಅಂದರೆ ಆಪರೇಟಿಂಗ್ ಸಿಸ್ಟಮ್ನ ವಿಧಗಳು. ಬ್ಯಾಚ್ ಪ್ರಕ್ರಿಯೆ, ಬ್ಯಾಚ್ ಮಾಡಿ ಒಂದೊಂದು ಬ್ಯಾಚ್ ಅಂತ ಮಾಡಿ ಅದರ ಕೆಲಸವನ್ನು ಮಾಡುವಂಥದ್ದು, ಅದು ಬ್ಯಾಚ್ ಪ್ರಕ್ರಿಯೆ. 2 ಏಕ ಬಳಕೆದಾರ ಮತ್ತು ಒಂದೇ ಕಾರ್ಯ OS. ಏಕ ಬಳಕೆದಾರ ಮತ್ತು ಒಂದೇ ಕಾರ್ಯ OS. 2 ಟೈಮ್ ಹಂಚಿಕೆ, ಏಕ ಬಳಕೆದಾರ, ಬಹು ಬಳಕೆದಾರ, ಟೈಮ್ ಹಂಚಿಕೆ, ಬಹುವಿಧದ OS. ರಿಯಲ್ ಟೈಮ್ OS ಮತ್ತು ಹುದುಗಿಸಲಾದ OS. ಮೊದಲನೇದಾಗಿ ಬ್ಯಾಚ್ ಪ್ರಕ್ರಿಯೆ ಅಂತ ಹೇಳಿದರೆ, ಬ್ಯಾಚ್ ಕಾರ್ಯಾಚರಣೆ ವ್ಯವಸ್ಥೆ ನಿಮ್ಮ ದಶಮಾಂಶ ಇನ್ಪುಟ್ಟನ್ನು ವಿಶ್ಲೇಷಿಸಿ ಬ್ಯಾಚನ್ನು ಮಾಡ್ತದೆ. ಬ್ಯಾಚ್ ಪ್ರಕ್ರಿಯೆ ಅಂದರೆ ಬ್ಯಾಚ್ ರೀತಿಯಲ್ಲಿ ಮಾಡೋದು. ಈಗ ನೀವು ತರಗತಿಯಲ್ಲೆಲ್ಲ ನೀವು ನೋಡಿದರೆ, ಈಗ ಯಾವುದೇ ಒಂದು ಕಂಪ್ಯೂಟರ್ ಕ್ಲಾಸಿಗೆ ಹೋಗುವಾಗ ಅದನ್ನು ಬ್ಯಾಚ್ ಮಾಡ್ತಾರೆ. ಯಾಕಂದರೆ ಅಲ್ಲಿ 4 ಕಂಪ್ಯೂಟರ್ ಇದೆ ಅಂತಾದರೆ ಆ ಮಕ್ಕಳಿಗೆಲ್ಲ ಬ್ಯಾಚ್ ಮಾಡ್ತಾರೆ. ನೀವು 1ನೇ ಬ್ಯಾಚ್, 2ನೇ ಬ್ಯಾಚ್, 3ನೇ ಬ್ಯಾಚ್, 4ನೇ ಬ್ಯಾಚ್, ಒಂದೊಂದೇ ಬ್ಯಾಚ್ನವರು ಆರಂಭದಲ್ಲಿ ಕಲಿತಾ ಹೋಗುವಂಥದ್ದು ಎಲ್ಲ ಮಕ್ಕಳಿಗೆ ಸಿಗಬೇಕು ಎನ್ನುವ ಕಾರಣದಿಂದ. ಅದೇ ರೀತಿ ಈ ಆಪರೇಟಿಂಗ್ ಸಿಸ್ಟಮ್ನ ಕಾರ್ಯನಿರ್ವಹಣೆ ಅಂದರೆ ಬ್ಯಾಚ್ ಸಿಸ್ಟಮ್ಮಲ್ಲಿ ಕಾರ್ಯವನ್ನು ಮಾಡುವಂಥದ್ದು. ಬ್ಯಾಚ್ ಕಾರ್ಯಾಚರಣೆ ವ್ಯವಸ್ಥೆ ಒಂದು ದಶಮಾಂಶ ಇನ್ಪುಟ್ ವಿಶ್ಲೇಷಿಸುತ್ತದೆ, ಬ್ಯಾಚ್ ಮಾಡ್ತದೆ, ಗುಂಪುಗಳಲ್ಲಿರುವ ಒಂದೇ ರೀತಿಯ ಗುಣಲಕ್ಷಣಗಳನ್ನು ಹೊಂದಿದೆ. ನಂತರ ಪ್ರತಿಯೊಂದು ಬ್ಯಾಚ್ ತನ್ನದೇ ಆದ ಕಾರ್ಯವನ್ನು ಮಾಡುವಂಥದ್ದು, ಅದು ಬ್ಯಾಚ್ ಪ್ರಕ್ರಿಯೆ. 2 ಏಕ ಬಳಕೆದಾರ ಮತ್ತು ಒಂದೇ ಕಾರ್ಯ OS. ಏಕ ಬಳಕೆದಾರ ಒಂದು ಸ್ವತಂತ್ರವಾದ ಕಂಪ್ಯೂಟರ್ ಕಾರ್ಯನಿರ್ವಹಿಸುವಾಗ ಬಳಕೆದಾರ ಇದನ್ನು ಬಳಸುತ್ತಾನೆ. ಪರ್ಸನಲ್ ಕಂಪ್ಯೂಟರ್ಗಳ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಈ OS ಇದೆ. ಉದಾಹರಣೆಗೆ ಬಳಕೆದಾರ ಡಾಕ್ಯುಮೆಂಟ್ ಅನ್ನು ತಿದ್ದುವಾಗ ಏಕಕಾಲದಲ್ಲಿ ಪ್ರಿಂಟ್ನಲ್ಲಿ ಮುದ್ರಿಸಲು ಸಾಧ್ಯವಿಲ್ಲ. ಏಕ ಬಳಕೆದಾರ ಏನು ಮಾಡ್ತಾನೆ, OS ಒಂದು ಸಮಯದಲ್ಲಿ ಒಂದು ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ. ಅದನ್ನು MS-DOS ಏಕ ಬಳಕೆದಾರರ OSಗೆ ಉದಾಹರಣೆಯಾಗಿರುವಂಥದ್ದು. ಇನ್ನು ಬಹು ಬಳಕೆದಾರರು, ಅನೇಕ ಬಳಕೆದಾರರು ಅಂತ ಬಂದಾಗ ಇಲ್ಲಿ ತುಂಬ ಜನ, ಒಂದು ಕಂಪ್ಯೂಟರ್ನ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ತುಂಬ ಜನ ಅಲ್ಲಿ ಇರುವುದರಿಂದ, ಬಳಕೆದಾರರು ಇದರಿಂದ ಬೇಗನೆ ಎಲ್ಲವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಟೈಮ್ ಹಂಚಿಕೆ, ಈ ಕಾರ್ಯನಿರ್ವಹಣೆಯಲ್ಲಿ ಈ ಒಂದು ಕಾರ್ಯವ್ಯವಸ್ಥೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಆ ಒಂದು ಸಮಯವನ್ನು ಹಂಚಿಕೆ ಮಾಡಿಕೊಳ್ಬೇಕು. ಸಮಯ ಹಂಚಿಕೆ ಮಾಡೋದ್ರ ಮೂಲಕ ಎಲ್ಲ ರೀತಿ ಕೆಲಸಗಳನ್ನು ಮಾಡಿಕೊಳ್ಬೋದು. ಬಹುವಿಧದ OS, ಒಂದು ಕಂಪ್ಯೂಟರ್ನಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚು ಸಂಸ್ಕಾರಕಗಳನ್ನು ಹೊಂದಿರುತ್ತದೆ. ಸಂಸ್ಕರಣ ಸಮಾನಾಂತರವಾಗಿ ನಡೆಯುತ್ತದೆ ಮತ್ತು ಅದನ್ನು ಏಕಕಾಲಿಕ ಸಂಸ್ಕರಣೆ ಎಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿ ಪ್ರತಿ ಪ್ರೊಸೆಸರ್ ಕೆಲಸದ ವಿವಿಧ ಭಾಗಗಳಲ್ಲಿ ಆಧಾರ 2 ಅಥವಾ ಹೆಚ್ಚು ವಿಧದ ಕಾರ್ಯಗಳ ಮೇಲೆ
ಕಂಪ್ಯೂಟರ್ ಶಕ್ತಿ ಹೆಚ್ಚಿಸಲು ಕೆಲಸವನ್ನು ನಿರ್ವಹಿಸುತ್ತದೆ. ಇನ್ನು 4ನೇ ಪಾಯಿಂಟ್ ರಿಯಲ್ ಟೈಮ್ OS. OS ಅಲ್ಲಿ ರಿಯಲ್ ಟೈಮ್ ನಿಜವಾದ ಟೈಮನ್ನು ನೋಡುವಂಥದ್ದು. ಈ ವ್ಯವಸ್ಥೆಯನ್ನು ಕಾರ್ಯಾಚರಣೆ ಪ್ರಕ್ರಿಯೆಗಳನ್ನು ನಿಯಂತ್ರಿಸಲು ಬಳಸಲಾಗ್ತದೆ. ರಿಯಲ್ ಟೈಮ್ OS ಅನ್ನು ಕಾರ್ಯಾಚರಣಾ ಪ್ರಕ್ರಿಯೆಯಲ್ಲಿ ನಿಯಂತ್ರಿಸಲು ಬಳಸಲಾಗ್ತದೆ. ಸಂಸ್ಕರಣ ಒಂದು ಸಮಯ ನಿರ್ಬಂಧದ ಒಳಗೆ ಮಾಡಲಾಗುತ್ತದೆ. OS ಪ್ರಕ್ರಿಯೆ ನಿರ್ವಹಣೆ ಮತ್ತು ತಕ್ಕಂತೆ ಪ್ರತಿಕ್ರಿಯಿಸಲು ಪರಿಣಾಮ ಘಟಕಗಳನ್ನು ಕೂಡ ನಿಯಂತ್ರಿಸುತ್ತದೆ. ಇವುಗಳನ್ನು ವೈದ್ಯಕೀಯ ಚಿತ್ರಿಸುವ ವ್ಯವಸ್ಥೆಯಲ್ಲಿ ವೈದ್ಯಕೀಯ ಚಿತ್ರ ವ್ಯವಸ್ಥೆ ಮಾಡುವಂಥ ಸಂದರ್ಭದಲ್ಲಿ ನಿಯಂತ್ರಣ ಪ್ರದೇಶದಲ್ಲಿ ಬಳಸಲಾಗ್ತದೆ. ಇನ್ನು ಹುದುಗಿಸಲಾದ OS ROM ರೋಮ್ನಲ್ಲಿ ಹುದುಗಿಸಿದ ಒಂದು ಸಾಧನ. ಅವುಗಳು ಒಂದು ಸಾಧನಕ್ಕೆ ನಿರ್ದಿಷ್ಟವಾಗಿದೆ ಮತ್ತು ತೀವ್ರ ಕಡಿಮೆ ಸಂಪನ್ಮೂಲ. ಅವುಗಳನ್ನು ಮೈಕ್ರೋವೇವ್, ವಾಷಿಂಗ್ ಮಿಷಿನ್, ಸಂಚಾರ ನಿಯಂತ್ರಣ ವ್ಯವಸ್ಥೆ ಇತ್ಯಾದಿ ಕಡೆಗೆ ಬಳಸಲಾಗುತ್ತದೆ. OS ಅರ್ಥವನ್ನು ಕಲಿತಿದ್ದು ಆಪರೇಟಿಂಗ್ ಸಿಸ್ಟಮ್ ಬ್ಯಾಚ್ ವಿಧಗಳು, ಏಕ ಬಳಕೆದಾರ, ಬಹುಬಳಕೆದಾರ, ಪಾಲುದಾರಿಕೆ, ರಿಯಲ್ ಬಾರಿ ಕಾರ್ಯಗಳನ್ನು ತಿಳಿದುಕೊಂಡಿರುವಂಥದ್ದು. ಇವಿಷ್ಟು ಆಪರೇಟಿಂಗ್ ಸಿಸ್ಟಮ್ನಲ್ಲಿ ನಾವು ಓದ್ಕೊಳ್ಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಆಪರೇಟಿಂಗ್ ಸಿಸ್ಟಮ್ ಎನ್ನುವಂಥದ್ದು ವಿವಿಧ ಅಪ್ಲಿಕೇಶನ್ನ ಸಾಫ್ಟ್ವೇರ್. ಇದನ್ನು ಬಳಕೆದಾರರ ನಡುವೆ ಹಾರ್ಡ್ವೇರ್ ಬಳಕೆ ನಿಯಂತ್ರಿಸುತ್ತದೆ ಮತ್ತು ಕಂಪ್ಯೂಟರ್ನ ಬಳಕೆದಾರರು ಉತ್ತಮದಲ್ಲಿ ವೇಗವಾಗಿ ಕೆಲಸ ಮಾಡಲಿಕ್ಕೆ ಸಹಾಯ ಆಗ್ತದೆ. ಬಳಕೆದಾರ ಕಂಪ್ಯೂಟರ್ ವ್ಯವಸ್ಥೆಯನ್ನು ಅನುಕೂಲಕರವಾಗಿ ಉಪಯೋಗಿಸಲು ಸುಲಭ ಸಾಧ್ಯವಾಗಿದೆ. ಇನ್ನು ಆಪರೇಟಿಂಗ್ ಸಿಸ್ಟಮ್ ವ್ಯವಸ್ಥೆಯ ಕಾರ್ಯಗಳು, ಪ್ರಕ್ರಿಯೆಯ ನಿರ್ವಹಣೆ, ಅದರಲ್ಲಿ ಮೆಮೊರಿ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ಫೈಲ್, ಸಾಧನ ನಿರ್ವಹಣೆ, ರಕ್ಷಣೆ ಮತ್ತು ಭದ್ರತೆ, ಬಳಕೆದಾರ ಸಂಪರ್ಕ ಸಾಧನ. ಇನ್ನು ಕಾರ್ಯವ್ಯವಸ್ಥೆಯ ವಿಧಗಳು, OSನ ಟೈಪ್ಸ್ ಏನೆಲ್ಲ: ಬ್ಯಾಚ್ ಪ್ರಕ್ರಿಯೆ, ಏಕ ಬಳಕೆದಾರ, ಬಹುಬಳಕೆದಾರ, ಟೈಮ್ ಹಂಚಿಕೆ, ರಿಯಲ್ ಸಮಯ OS ಎನ್ನುವಂಥದ್ದನ್ನು ವಿವರಿಸ್ತಾ ಹೋಗಬೇಕು. ಇನ್ನು ನಾವು DOSನ ನೋಡ್ಕೊಳ್ಳೋ. DOS ಅಂದರೆ ಏನು ಅಂತ ಕೇಳಿದ್ದಾರೆ. ಆಂತರಿಕ ಮತ್ತು DOS ಆದೇಶಗಳನ್ನು ವಿವರಿಸಿ. DOS ಆದೇಶ ಮತ್ತು ಬಾಹ್ಯ DOS ಆದೇಶಗಳನ್ನು ವಿವರಿಸಿ. DOS ಎಂದರೇನು? DOSನ ಆದೇಶಗಳನ್ನು ತಿಳಿಸಬೇಕು. ಮೊದಲಿಗೆ ಪರಿಚಯವನ್ನು ಮಾಡಿಕೊಳ್ಬೇಕು. ಮೈಕ್ರೋಸಾಫ್ಟ್ ಡಿಸ್ಕ್ ಕಾರ್ಯಾಚರಣೆ ವ್ಯವಸ್ಥೆ, ಏಕ ಬಳಕೆದಾರ, ಒಂದೇ ಕಾರ್ಯನಿರ್ವಹಿಸುವ ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್. ಇದು ಆಜ್ಞಾ ಸಾಲಿನ ಇಂಟರ್ಫೇಸ್ ಬಳಸುತ್ತದೆ. ಇದರ ಗಾತ್ರ, ಸಣ್ಣ ಗಾತ್ರ, ಸರಳತೆ ನಡುವೆಯೂ ಅದು ಅಭಿವೃದ್ಧಿ ಹೊಂದುತ್ತಲೇ ಬಂದಿದೆ. ಇನ್ನು DOSನ ಬಗ್ಗೆ ನಾವು ನೋಡುವುದಾದರೆ, DOSನ ಮುಖ್ಯ ಕಾರ್ಯಗಳು ಅಂತ ಹೇಳಿದರೆ ಡಿಸ್ಕ್ ಕಡತಗಳನ್ನು ನಿರ್ವಹಣೆ ಮಾಡುವಂಥದ್ದು. DOSನ ಮುಖ್ಯ ಕಾರ್ಯ ಅಂದರೆ ಡಿಸ್ಕ್ ಕಡತಗಳನ್ನು ನಿರ್ವಹಣೆಯನ್ನು ಮಾಡುವಂಥದ್ದು. ಅವಶ್ಯಕತೆಗೆ ಪ್ರಕಾರ ವ್ಯವಸ್ಥೆಯ ಸಂಪನ್ಮೂಲಗಳ ನಿಯೋಜನೆಯನ್ನು ಮಾಡುವುದು. DOS ಕೀಲಿಮಣಿ, ಸ್ಕ್ರೀನ್, ಡಿಸ್ಕ್ ಸಾಧನಗಳು, ಮುದ್ರಕಗಳು, ಮೋಡೆಮ್ಗಳು, ಕಾರ್ಯಕ್ರಮಗಳು ಅದೆಲ್ಲ ಇದೆ ಅಂತ ಹೇಳುವಂಥದ್ದು. ಯಂತ್ರಾಂಶ ಸಾಧನಗಳನ್ನು ನಿಯಂತ್ರಿಸಲು ಪ್ರಮುಖ ಲಕ್ಷಣಗಳನ್ನು ಒದಗಿಸುತ್ತದೆ. ಮೂಲತಃ DOS ಬಳಕೆದಾರ ಗಣಕಕ್ಕೆ ಮತ್ತು ಬಾಹ್ಯ ಸಾಧನಗಳಿಗೆ ವ್ಯವಸ್ಥೆ ಸಂಪರ್ಕಿಸಲು ಅದು ಮಾಧ್ಯಮವಾಗಿದೆ. DOS ಆಜ್ಞೆಗಳು, ಯಾವುದು ನಮಗೆ DOS ಆಜ್ಞೆಗಳು ಈಸಿ ಉಂಟು ಅದನ್ನು ನಾವು ಬರಿತಾ ಹೋಗಬೇಕು. ಇಲ್ಲಿ ನಾನು ಒಂದು ಆಜ್ಞೆಯಲ್ಲಿ DOSನಲ್ಲಿ ಬೇರೆ ಬೇರೆ ರೀತಿಯ DOSನ ಆಜ್ಞೆಗಳಿರ್ತದೆ. ಒಂದು CD ಪುಸ್ತಕ ಕೋಶವನ್ನು ಬದಲಾಯಿಸುವುದು, DEL ಅಂದರೆ ಒಂದು ಕಡತವನ್ನು ನೇರವಾಗಿ ಅಳಿಸಿ ಹಾಕುವಂಥದ್ದು, ಡಿಲೀಟ್ ಮಾಡುವಂಥದ್ದು. DIR ಕೋಶದ ಪಟ್ಟಿಯನ್ನು ತೋರಿಸುವಂಥದ್ದು. CD ಪುಸ್ತಕ ಕೋಶವನ್ನು ಬದಲಾಯಿಸುತ್ತದೆ. ಈ ರೀತಿಯ DOS ಕಮಾಂಡ್ಗಳು ಒಂದೊಂದಿರ್ತದೆ. ಅದರಲ್ಲಿ ಮೊದಲನೇದಾಗಿ DR ಆಜ್ಞೆ. ಒಂದು ಆಂತರಿಕ ಆಜ್ಞೆ ತಗೊಳ್ಳೋ. ಆಜ್ಞೆಗಳನ್ನು ಆಂತರಿಕ ಮತ್ತು ಬಾಹ್ಯ ವಿಧಗಳಾಗಿ ವರ್ಗೀಕರಿಸಲಾಗಿದೆ. DOS ಅನ್ನು ಬಾಹ್ಯ
ವಾಗಿ ವರ್ಗೀಕರಣ ಮಾಡಿರುವಂಥದ್ದು. ಹಾಗೆಯೇ MS-DOSನ ಆವೃತ್ತಿ ಸಂಖ್ಯೆಯನ್ನು ತೋರಿಸುತ್ತದೆ. ಕೆಳಗಿನ ಸಂದೇಶವನ್ನು ನೀಡಿದರೆ ನಿಮ್ಮ ತೆರೆಯ ಮೇಲೆ ಕಾಣಿಸಿಕೊಳ್ಳುತ್ತದೆ ಅಂತ ಹಾಕಿದ್ದಾರೆ. MS = DOS ಆವೃತ್ತಿ ಸಂಖ್ಯೆ 6.22. VER ಕಮಾಂಡ್. DR ಆಜ್ಞೆ ಎನ್ನುವಂಥದ್ದು ಒಂದು ಕೋಶದ ವಿಷಯಗಳನ್ನು ವೀಕ್ಷಿಸಲು ಬಳಸುವಂಥದ್ದು. ಯಾವುದು? DR ಆಜ್ಞೆ ಎನ್ನುವಂಥದ್ದು ಒಂದು ಕೋಶವನ್ನು ವೀಕ್ಷಿಸಲು ಬಳಸುವಂಥದ್ದು ಡೈರೆಕ್ಟರಿ. ಇದು DIR CD ಆಜ್ಞೆಯನ್ನು ಹೊಂದಿದೆ. DIR ಮತ್ತು CD ಆಜ್ಞೆ ಇದು ಕಡತ ಕೋಶಗಳ ಹೆಸರುಗಳನ್ನು ತೋರಿಸುತ್ತದೆ. ಇದನ್ನು ಒಂದು ಕೋಶದ ಪಟ್ಟಿ ಎಂದು ಕರೆಯಲಾಗ್ತದೆ. ಪಟ್ಟಿಯಲ್ಲಿ ಒಂದು ಕೋಶ ಹೊಂದಿರುವಂತಹ ಎಲ್ಲ ಕಡತಗಳು ಮತ್ತು ಉಪಕೋಶಗಳನ್ನು ಪಟ್ಟಿ ಮಾಡ್ತದೆ. ಆಂತರಿಕ ಆಜ್ಞೆಗಳು. ಒಂದು ಆಂತರಿಕ ಆಜ್ಞೆಗಳು ಇದೇ ರೀತಿಯನ್ನು ಸ್ವಲ್ಪ ಸ್ವಲ್ಪ ಬರಿತಾ ಹೋಗಬೇಕು. DR ಆಜ್ಞೆ ಒಂದು ಕೋಶ ಡೈರೆಕ್ಟರಿ ವಿಷಯಗಳನ್ನು ವೀಕ್ಷಿಸಲು ಬಳಸುವಂಥದ್ದು. DR ಎನ್ನುವಂಥದ್ದು ಕಡತ ಕೋಶಗಳ ಹೆಸರುಗಳನ್ನು ತೋರಿಸ್ತದೆ. ಆಮೇಲೆ CD ಆಜ್ಞೆ. CD ಆಜ್ಞೆ ಅಂದರೆ ಏನು? CD ಆಜ್ಞೆ ಅಂದರೆ CD, ಅದರಲ್ಲಿ ಎಲ್ಲ ರೀತಿಯ ಮಾಹಿತಿಗಳಿರ್ತದೆ, ಪದ್ಯಗಳು, ವಿಡಿಯೋಗಳು, ಇದೆಲ್ಲ ಇರುವಂಥದ್ದು CD ಆಜ್ಞೆಗಳು. ಆಮೇಲೆ ಒಂದು ಸಮಯದಲ್ಲಿ ಒಂದು ಕೋಶ ವಿಷಯಗಳನ್ನು ಒಂದು ಸ್ಕ್ರೀನ್ನಲ್ಲಿ ವೀಕ್ಷಿಸಲು ಆಜ್ಞೆಯನ್ನು ಪ್ರಾಂಪ್ಟ್ ಟೈಪಿನದ್ದು DR. ಇಲ್ಲಿ ನಾವು MD ಆಜ್ಞೆಗಳನ್ನು ತಗೊಳ್ಬೋದು. ಒಂದು ಕೋಶವನ್ನು ರಚಿಸಲಿಕ್ಕೆ MD ಆಜ್ಞೆ ಬೇಕು. ಒಂದು ಕಂಪ್ಯೂಟರ್ನ ಒಂದು ಕೋಶವನ್ನು ರಚಿಸಬೇಕಾದ್ರೆ ಅದಕ್ಕೆ MD ಆಜ್ಞೆಗಳು ಬೇಕು. MD ಪುಸ್ತಕಗಳು. ಆಜ್ಞೆಯನ್ನು ಪ್ರಾಂಪ್ಟಿನಲ್ಲಿ ಟೈಪಿಸಿ ಆ ಒಂದು ವಿಚಾರವನ್ನು ಓದ್ಕೊಳ್ಬೇಕು. ಇಲ್ಲಿ MD ಆಜ್ಞೆಗಳು. ಇನ್ನು RD ಆಜ್ಞೆಗಳು. RD ಆಜ್ಞೆ ಅಂದರೆ ಏನು? ಅದು RD ಅಂತ ಹೇಳಿದರೆ ಒಂದು ಕೋಶವನ್ನು ಅಳಿಸಿ ಹಾಕಲಿಕ್ಕೆ RD ಆಜ್ಞೆಯನ್ನು ಬಳಸಿ ಪುಸ್ತಕ ಕಡತವನ್ನು ತೆಗೆಯಲು ಪ್ರಾಂಪ್ಟಿನಲ್ಲಿ RD ಪುಸ್ತಕ ಎಂದು ಆಜ್ಞೆ ಮಾಡಿದೆ. ನೀವು ಒಂದು ಕೋಶವನ್ನು ಅಳಿಸಲು ಸಾಧ್ಯವಿಲ್ಲ. ಗಮನಿಸಿ, ನೀವು ಒಂದು ಕಡತ ಕೋಶವನ್ನು ತೆಗೆಯುವ ಬದಲು ಪುಸ್ತಕ ಕೋಶಕ್ಕಿಂತ ಒಂದು ಹೆಚ್ಚಿನ ಮಟ್ಟದ ಕೋಶವನ್ನು ಪ್ರವೇಶಿಸಬೇಕು ಇದನ್ನು ಮಾಡಲು ಅಂತ ಹೇಳುವಂಥದ್ದು CD ಆಜ್ಞೆಗಳು. RD ಆಜ್ಞೆಗಳು. ಇದರಲ್ಲಿ ನೋಡ್ಕೊಂಡು ನಮಗೆ ಯಾವ ಒಂದು ಆಜ್ಞೆಯನ್ನು ಕೂಡ ಬರೀಬಹುದು. ಇದೇ ಬರಿಬೇಕು ಅಂತ ಇಲ್ಲ. ಇದರಲ್ಲಿ ತುಂಬಾ ಆಜ್ಞೆಗಳಿದೆ. ಯಾವ ಆಜ್ಞೆಯನ್ನು ಕೂಡ ನಾವು ಗುರುತನ್ನು ಹಾಕ್ಕೊಂಡು ಓದಬೇಕು ಆಜ್ಞೆಗಳನ್ನು. ವೈರಸ್ ಅನ್ನು ಓದ್ಕೊಳ್ಳಿ. ವೈರಸ್ನ ವಿಧಗಳು ಇಂಪಾರ್ಟೆಂಟ್. ವೈರಸ್ನ ವಿಧಗಳು ಬೇರೆ ಬೇರೆ ವೈರಸ್ಗಳಿದೆ. ಅದು ಯಾವುದು ಅಂತ ನೋಡ್ಕೊಳ್ಬೇಕು. ಪ್ರತಿಯೊಂದು ಕಂಪ್ಯೂಟರ್ನಲ್ಲಿ ವೈರಸ್ ಬರುವಂಥದ್ದು, ಸೋಂಕು ಬರುವಂಥದ್ದು ಇರ್ತದೆ. ಆವಾಗ ವೈರಸ್ ಮೆಮೊರಿ ಲಾಡ್ ಆದರೆ ಒಮ್ಮೆ ಹಿನ್ನೆಲೆಯಲ್ಲಿ ರನ್ ಆಗ್ತದೆ. ಅದು ಸ್ವತಃ ಪುನರಾವರ್ತಿಸಲು ಆರಂಭಿಸಬಹುದು. ಆಮೇಲೆ ಅದು ಸಂಪೂರ್ಣವಾಗಿ ಗುಣಮುಖವಾಗ್ತದೆ. ಇಲ್ಲಿ ವೈರಸ್ನ ವಿಧಗಳು ಅಂತ ಹೇಳಿದರೆ 1 ಪರಾವಲಂಬಿ ವೈರಸ್, 2 ವರ್ಮ್ ವೈರಸ್, 3 ಟ್ರೋಜನ್ ಹಾರ್ಸ್, 4 ಮ್ಯಾಕ್ರೋ ವೈರಸ್ಗಳು. ವಿವಿಧ ಕಾರಣಗಳಿಗೆ ಅತ್ಯಂತ ಸಾಮಾನ್ಯ ರೀತಿಯ ವೈರಸ್ಗಳಲ್ಲಿ ಒಂದಾಗಿದೆ ಮ್ಯಾಕ್ರೋ. ಬೂಟ್ ವಲಯಗಳು. ಬೂಟ್ ವಿಭಾಗದಲ್ಲಿರುವಂತಹ ಕಾನೂನುಬದ್ಧ ನಿಯಮಗಳ ಆವೃತ್ತಿಯನ್ನು ಬೂಟ್ ಸೆಕ್ಟರ್ ವೈರಸ್ಗಳು ಮಾರ್ಪಡಿಸುವ ಮೂಲಕ ಕಂಪ್ಯೂಟರ್ಗೆ ಸೋಂಕು ತಗಲುತ್ತದೆ. ಇಂತಹ ಗಣಕವನ್ನು ಬೂಟ್ ಮಾಡಲು ಬಳಸಿದರೆ ವೈರಸ್ ಸೋಂಕು ಹರಡುತ್ತದೆ. ಇದು ಕೇವಲ ಯಂತ್ರ ಸೋಂಕು. ಕಾರ್ಯಾಚರಣಾ ವ್ಯವಸ್ಥೆಗಳು ಈಗ ಬೂಟ್ ಸೆಕ್ಟರ್ ರಚಿಸಲು ಪ್ರತಿನಿಧಿಸುತ್ತಿರುವುದರಿಂದ ಈ ಒಂದು ಡಿಸ್ಕ್ ವಾಸ್ತವವಾಗಿ ಆಧುನಿಕ ಅನ್ವಯಗಳ ಸಂಗ್ರಹಿಸಲು ನಿಷ್ಪ್ರಯೋಜಕವಾಗಿರುವುದರಿಂದ ಈ ಒಂದು ವೈರಸ್ಗಳ ಅಪಾಯವಿಲ್ಲ. ಈ ರೀತಿ ಕಂಪ್ಯೂಟರ್ನಲ್ಲಿ ಬೇರೆ ಬೇರೆ ವೈರಸ್ಗಳನ್ನು ಕಾಣ್ಬೋದು. ಈ ವೈರಸ್ಗಳಿಂದ ಬೇರೆ ಬೇರೆ ತೊಂದರೆಗಳು ಕಂಪ್ಯೂಟರ್ಗೆ ಉಂಟಾಗ್ತದೆ. ಕೆಲವೊಂದು ಬಾರಿ ಏನಾಗ್ತದೆ ಅಂತ ಹೇಳಿದರೆ ಅದು ಸಂಪೂರ್ಣವಾಗಿ
ಎಲ್ಲ ಕೂಡ ಹರಡಿ ಹೋಗುವಂಥದ್ದು, ತುಂಬಾ ತೊಂದರೆಗಳು ಉಂಟಾಗ್ತದೆ. ಒಮ್ಮೆ ವೈರಸ್ ಬಂತು ಅಂತಂದರೆ ಅದನ್ನು ತೆಗೆಯಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಆವಾಗ ಉಳಿದಿರುವಂಥ ಫೈಲ್ಗಳನ್ನೆಲ್ಲ ಜಾಗ್ರತೆ ಮಾಡಿಕೊಳ್ಳಿಕ್ಕೆ ಅದನ್ನೆಲ್ಲ ತೆಗೆದು ಹಾಕುವಂಥದ್ದು, ನಂತರ ಇದನ್ನು ತೆಗೆಯುವಂಥದ್ದು ಮಾಡ್ತೇವೆ. ಕೀಟಲೆಯ ಒಂದು ವೈರಸ್. ಇದು ವಾಸ್ತವವಾಗಿ ವೈರಸ್ಗಳಲ್ಲ, ತಪ್ಪು ಮಾಹಿತಿ ಮತ್ತು ಹುಸಿ ತಾಂತ್ರಿಕ ಭಾಷೆಯಲ್ಲಿ ಸೂಚನೆಗಳನ್ನು ಹೊಂದಿದ್ದು ಕೆಲವು ಹಾನಿ ಪ್ರಚೋದಿಸಬಹುದು. ಇದು ಕೌಶಲ್ಯರಹಿತ ಜನರು ಬರೆದಿರುವ ಪ್ರಚೋದಕ ಹೊಂದಿರುವ ಸಂದೇಶಗಳು. ಇದು ಕೀಟಲೆಯ ನಮೂದಿಸುವುದು. ಸಾಮಾನ್ಯವಾಗಿ ಬಳಕೆದಾರ ಅವನ ವಿಳಾಸ ಪುಸ್ತಕದಲ್ಲಿರುವ ಎಲ್ಲರಿಗೂ ಈ ಸಂದೇಶವನ್ನು ಕಳಿಸಲು ತೆರೆಯಲಾಗಿತ್ತು. ಪರಿಣಾಮವಾಗಿ ಅನಗತ್ಯ ಇಮೇಲ್ಗಳು. ಈಗ ಅನಗತ್ಯವಾಗಿ ನಾವು ಎಲ್ಲವನ್ನು ಹಾಕುವಂಥದ್ದು, ಅಪ್ಲಿಕೇಶನ್ಗಳು ಹಾಕುವಂಥದ್ದು, ಬೇರೆ ಬೇರೆ ಎಲ್ಲ ಒಂದು ಹಾಕಿದರೆ ಏನಾಗ್ತದೆ ಅಂದರೆ ಈ ರೀತಿಯ ವೈರಸ್ಗಳು ಬರ್ತದೆ. ಅಂದರೆ ಕೀಟಲೆ ವೈರಸ್ಗಳು ಬರುವಂಥದ್ದು. ಕೀಟಲೆ ವೈರಸ್ 6ನೆಯ ಒಂದು ವೈರಸ್ ಕೀಟಲೆ ವೈರಸ್. ಒಟ್ಟು 6 ವೈರಸ್ಗಳಿಗೆ ಮತ್ತೊಮ್ಮೆ ವೈರಸ್ಗಳನ್ನು ಹೇಳುವ. ಪರಾವಲಂಬಿ ವೈರಸ್ಗಳು ವರ್ಮ್, ಪರಾವಲಂಬಿ ವೈರಸ್ ಮತ್ತು ವರ್ಮ್. 3 ಟ್ರೋಜನ್ ಹಾರ್ಸ್ಗಳು. 4 ಮ್ಯಾಕ್ರೋ ವೈರಸ್ಗಳು. 5 ಬೂಟ್ ವಲಯ. 6 ಕೀಟಲೆಯ ವೈರಸ್. ಇದು ವೈರಸ್ನ ವಿಧಗಳಲ್ಲಿ ಬರುವಂಥದ್ದು ಮುಖ್ಯವಾದಂತಹ ಒಂದು ಪ್ರಶ್ನೆ. ವೈರಸ್ ಜಾಲಗಳ ವಿಧಗಳು. ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಟ್ವರ್ಕಿಂಗ್ ಜಾಲಗಳು. ಅದರಲ್ಲಿ ನೆಟ್ವರ್ಕಿಂಗ್ ಜಾಲಗಳನ್ನು ಮತ್ತೊಂದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಜಾಲಗಳನ್ನು ನಾವು ಏನು ಹೇಳ್ತೇವೆ, ನೆಟ್ವರ್ಕಿಂಗ್ ಜಾಲಗಳು ನೆಟ್ವರ್ಕಿಂಗ್ ಅಂತ ಹೇಳುವಂಥದ್ದು. ಅಥವಾ ಮತ್ತೊಂದು ನಾವು ಹೇಳೋದಂತ ಹೇಳಿದರೆ ಅದು ಜಾಲವ್ಯೂಹ, ಅಂತರ್ಜಾಲ, ಇಂಟರ್ನೆಟ್ ಎನ್ನುವಂಥದ್ದು. ಇಂಟರ್ನೆಟ್ ಇದೆಲ್ಲ ಕೂಡ ಒಂದೇ ಆಗಿರುವಂಥದ್ದು. ಅದರ ಒಂದು 3 ಪಾಯಿಂಟ್ಸ್ಗಳು: ಸ್ಥಳೀಯ ಜಾಲ, ಮಹಾನಗರ ವಲಯದ ಜಾಲ, ಆಮೇಲೆ ವೈಡ್ ಏರಿಯಾ ನೆಟ್ವರ್ಕ್. ಜಾಲಗಳ ವಿಧಗಳು: ಸ್ಥಳೀಯ ಜಾಲಗಳು, ಮಹಾನಗರ ವಲಯದ ಜಾಲಗಳು, ವೈಡ್ ಏರಿಯಾ ನೆಟ್ವರ್ಕ್. ಜಾಲಗಳ ವಿಧಗಳು ಯಾವುದೆಲ್ಲ? 3. ಸ್ಥಳೀಯ ಜಾಲಗಳು, ಮಹಾನಗರ ವಲಯ ಜಾಲಗಳು. ಮಹಾನಗರ ವಲಯ ಜಾಲಗಳು. 3 ವೈಡ್ ಏರಿಯಾ ನೆಟ್ವರ್ಕ್. ಇಂಟರ್ನೆಟ್ ಅಂತ ಬಂದಾಗ ಅದರಲ್ಲೆಲ್ಲ ಬರುವಂಥದ್ದು. ಇನ್ನು ನಾವು ನೆಟ್ವರ್ಕ್ ಅಂದರೆ ಪರಿಚಯ ಮಾಡು. ನೆಟ್ವರ್ಕ್ ಅಂದರೆ ಏನು? ನೆಟ್ವರ್ಕ್ ಅಂದರೆ ನಮಗೆ ಬೇಕಾದ ಮಾಹಿತಿಗಳನ್ನು ನಾವು ಪಡೆಯುವಂಥದ್ದು. ಒಂದು ದತ್ತಾಂಶಗಳನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾವು ಪಡೆದುಕೊಳ್ಳುವಂಥದ್ದು. ಅದು ನೆಟ್ವರ್ಕ್ ಅಂತ ಹೇಳುವಂಥದ್ದು. ಕಂಪ್ಯೂಟರ್ ನೆಟ್ವರ್ಕ್ ಅಂದರೆ 1 ಅಥವಾ ಹೆಚ್ಚು ಸ್ವಾಯತ್ತ ಕಂಪ್ಯೂಟರ್ಗಳ ಸಂಯೋಜನೆಯ ಮಾಧ್ಯಮದ ಮೂಲಕ ಪರಸ್ಪರ ದಶಮಾಂಶ ವಿನಿಮಯ ಮಾಡುವುದು ಎಂದರ್ಥ. ಪರಸ್ಪರ ಸಂವಹನವನ್ನು ಮಾಡಿಕೊಳ್ಳುವಂಥದ್ದು ನೆಟ್ವರ್ಕ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸೇರಿಸುವಂಥದ್ದಾಗಿರ್ತದೆ. ಕಂಪ್ಯೂಟರ್ ನೆಟ್ವರ್ಕ್ ಸೃಷ್ಟಿಯನ್ನು ಕಂಪ್ಯೂಟರ್ ನೆಟ್ವರ್ಕಿಂಗ್ ಎಂದು ಕರೆಯಲಾಗ್ತದೆ. ಜಾಲಗಳ ವಿಧಗಳು: ನೆಟ್ವರ್ಕಿಂಗ್ನ ಜಾಲವ್ಯೂಹಗಳು. ನೆಟ್ವರ್ಕ್ ಜಾಲವ್ಯೂಹಗಳಲ್ಲಿ 3 ವಿಧಗಳಿದೆ. 1 ಪ್ರಾದೇಶಿಕ ಸಂವಹನ ಜಾಲಗಳು. 2 ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ವೈಡ್ ಏರಿಯಾ ನೆಟ್ವರ್ಕ್. ಯಾವುದೆಲ್ಲ ಜಾಲಗಳನ್ನು ಕಾಣಬಹುದು ನೆಟ್ವರ್ಕಲ್ಲಿ ಅಥವಾ ಅಂತರ್ಜಾಲದಲ್ಲಿ? 1 ಪ್ರಾದೇಶಿಕ ಸಂವಹನ ಜಾಲಗಳು. ಪ್ರಾದೇಶಿಕ ಸಂವಹನ ಜಾಲಗಳು. 2 ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್.
ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. 3 ವೈಡ್ ಏರಿಯಾ ನೆಟ್ವರ್ಕ್. ವೈಡ್ ಏರಿಯಾ ನೆಟ್ವರ್ಕ್. ವೈಡ್ ಏರಿಯಾ ನೆಟ್ವರ್ಕ್ ಇದು ಜಾಲಗಳಲ್ಲಿ ಬರುವಂಥದ್ದು. ಜಾಲಗಳ ವಿಧಗಳು ಅಂದರೆ ಅಂತರ್ಜಾಲ, ಸ್ಥಳೀಯ ಜಾಲ, ಮಹಾನಗರ ವಲಯದ ಜಾಲ, ವೈಡ್ ಏರಿಯಾ ನೆಟ್ವರ್ಕ್. ಮೊದಲು ಪ್ರಾದೇಶಿಕ ಸಂವಹನ ಜಾಲ ಅಂದರೆ ಸ್ಥಳೀಯವಾಗಿ ಬರುವಂಥ ಜಾಲಗಳು. ಸ್ಥಳೀಯ ಬರುವ ಜಾಲಗಳಲ್ಲಿ 3 ವಿಧ. ಅವುಗಳ ಗಾತ್ರ, ಅವುಗಳ ತಂತ್ರಜ್ಞಾನ, ತಮ್ಮ ಟೊಪೋಲಜಿ. ಸಾಮಾನ್ಯವಾಗಿ ಒಂದು ಸ್ಥಳೀಯ ಜಾಲಗಳು ಎನ್ನುವಂಥ ಸ್ಥಳೀಯವಾಗಿ ಎಲ್ಲವನ್ನು ಹೊಂದಿರುವಂಥದ್ದು. ಮನೆ, ಕಟ್ಟಡಗಳು, ಸ್ಥಳೀಯವಾಗಿರುವಂಥ ಎಲ್ಲ ವಸ್ತುಗಳಲ್ಲಿ, ಸ್ಥಳೀಯವಾಗಿರುವಂಥ ಎಲ್ಲ ಒಂದು ಜಾಗದಲ್ಲಿ ಈ ಒಂದು ಜಾಲ ವ್ಯೂಹವನ್ನು ಮಾಡ್ಬೋದು, ನೆಟ್ವರ್ಕಿಂಗನ್ನು ಮಾಡ್ಬೋದು. ವ್ಯಾಪಕವಾಗಿ ಹಬ್ಬಿಕೊಂಡಿದೆ. ಇವುಗಳ ಗಾತ್ರ ಮತ್ತು ತಮ್ಮ ಸಂವಹನ ತಂತ್ರಜ್ಞಾನ, ತಮ್ಮ ಟೊಪೋಲಜಿ. ಈ ಒಂದು ಲ್ಯಾನ್ ಆ ಒಂದು ಗಾತ್ರದಲ್ಲಿ ಸೀಮಿತಗೊಳಿಸಲಾಗಿದೆ. ಲ್ಯಾನ್ನ ಎಲ್ಲ ಯಂತ್ರಗಳನ್ನು ಒಂದು ಕೇಬಲ್ ಮೂಲಕ ಜೋಡಿಸಿರುವ ಸಂವಹನ ತಂತ್ರಜ್ಞಾನ ಒಳಗೊಂಡಿದೆ. ಸಾಂಪ್ರದಾಯಿಕ ಲ್ಯಾನ್ 100 Mbps 10 Mbps ವೇಗದಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಕಡಿಮೆ ವಿಳಂಬ ಮೈಕ್ರೋ ಸೆಕೆಂಡುಗಳು ಅಥವಾ ನ್ಯಾನೋ ಸೆಕೆಂಡ್ವಿದೆ. ವಿವಿಧ ಟೊಪೋಲಜಿ ಸಾಧ್ಯವಿದೆ. ಸ್ಥಳೀಯ ಜಾಲಗಳಲ್ಲಿ ಬರುವಂಥದ್ದು. ನಂತರ ಮಹಾನಗರ ವಲಯಗಳು. ಇದು ಸ್ಥಳೀಯವಾಗಿ ಒಂದೇ ಇದರಲ್ಲಿ ತುಂಬ ಜನ ಮನೆಗಿರುವಂಥದ್ದು. ಮಹಾನಗರ ವಲಯ ಅಂತ ಹೇಳಿದರೆ ಅದು ಒಂದು ದೊಡ್ಡ ನಗರ ಆಗಿರುತ್ತದೆ. ಎಲ್ಲ ಕಡೆಗೆ ನೆಟ್ವರ್ಕಿಂಗ್ ಜಾಲಗಳು ಹೋಗುವಂಥದ್ದು. ಒಂದು ಮಹಾನಗರ ವಲಯದ ಜಾಲ ಒಂದು ನಗರವನ್ನು ಆವರಿಸುತ್ತದೆ. ಅನೇಕ ನಗರಗಳಲ್ಲಿ ಲಭ್ಯವಿರುವ ಕೇಬಲ್, ದೂರದರ್ಶನ ಜಾಲಬಂಧಗಳು ಮ್ಯಾನ್ ಅತ್ಯುತ್ತಮ ಉದಾಹರಣೆಯಾಗಿದೆ. ಮ್ಯಾನ್ ಒಟ್ಟಿಗೆ 2 ಅಥವಾ ಹೆಚ್ಚು ಸ್ಥಳೀಯ ಸಂವಹನ ಜಾಲಗಳು ಸಂಪರ್ಕಿಸುತ್ತದೆ. ಆದರೆ ಅದು ಪಟ್ಟಣ, ನಗರ, ಮಹಾನಗರ ಮಿತಿಯನ್ನು ಮೀರುವುದಿಲ್ಲ. ಬಹು ಮಾರ್ಗನಿರ್ದೇಶಕಗಳು, ಸ್ವಿಚ್ಗಳು ಮತ್ತು ಹಬ್ಸ್ಗಳನ್ನು ಉಪಯೋಗಿಸಿ ಮ್ಯಾನ್ ರಚಿಸಲಾಗುತ್ತದೆ. ಇನ್ನು ವೈಡ್ ಏರಿಯಾ ನೆಟ್ವರ್ಕ್ನಲ್ಲಿ ಮತ್ತೊಂದು ವೈಡ್ ಏರಿಯಾ ಅಂತ ಕಾಡು ಪ್ರದೇಶ ಅಥವಾ ಗುಡ್ಡಗಾಡು ಪ್ರದೇಶ ಅಥವಾ ತುಂಬ ಗಿಡ ಮರಗಳಿರುವಂಥ ವೈಡ್ ಏರಿಯಾ ಅದು ಒಂದು ದೊಡ್ಡ ಭೌಗೋಳಿಕ ಪ್ರದೇಶ ಆಗಿರ್ತದೆ. ದೇಶ ಅಥವಾ ಖಂಡದಲ್ಲಿ ವ್ಯಾಪಿಸುವಂಥದ್ದು ತುಂಬ ದೊಡ್ಡದಾದ ಭೌಗೋಳಿಕ ಪ್ರದೇಶ. ಇಂಟರ್ನೆಟ್ ಅನೇಕ PC ಪರಸ್ಪರ ಸಂಪರ್ಕ ಜಾಲದಲ್ಲಿರುವಂಥ ವ್ಯವಸ್ಥೆ. ಅಂತರ್ಜಾಲದಲ್ಲಿ PC ಇಂಟರ್ನೆಟ್ ಅಂತರ್ಜಾಲದ ಹೊರಗಿನ ಪ್ರಪಂಚಕ್ಕೆ ಸಾಧ್ಯವಿಲ್ಲ. ಸಾಮಾನ್ಯವಾಗಿ ಪ್ರತಿ ಕಂಪನಿ ಅಥವಾ ಸಂಸ್ಥೆಯು ತಮ್ಮ ಇಂಟರ್ನೆಟ್ ಜಾಲವನ್ನು ಹೊಂದಿದೆ ಮತ್ತು ಕಂಪನಿಯ ಸದಸ್ಯರು, ನೌಕರರು ತಮ್ಮ ಅಂತರ್ಜಾಲ ಕಂಪ್ಯೂಟರ್ಗಳನ್ನು ಪ್ರವೇಶಿಸಬಹುದು. ಇಂಟರ್ನೆಟ್ ಈ ಪ್ರತಿ ಕಂಪ್ಯೂಟರ್ಗಳನ್ನು ಒಂದು IP ವಿಳಾಸದಿಂದ ಗುರುತಿಸಲ್ಪಡುತ್ತದೆ. ಇಂಟರ್ನೆಟ್ ನೋಡಿ, ಒಂದು ತುಂಬಾ ಮೇನ್ ಜಾಗ ಇರ್ತದೆ, ನಂತರ ಎಲ್ಲರಿಗೂ ಕೂಡ ಅದರಿಂದ ಇಂಟರ್ನೆಟ್ ಹೋಗುವಂಥದ್ದು. ಇಲ್ಲಿ ನೋಡಿ, ಇಂಟರ್ನೆಟ್ನಲ್ಲಿ ಬರುವಂಥ ವಿಧಗಳು ಅಥವಾ ಮಹಾಜಾಗ ನೆಟ್ವರ್ಕಿಂಗ್ ಅಂತ ನೋಡಿ. ಇಂಗ್ಲೀಷ್ನಲ್ಲಿ ಅದು ನೆಟ್ವರ್ಕಿಂಗ್ ಅಂತ ಇರ್ತದೆ. ನಾವು ನೆಟ್ವರ್ಕ್ ಅಂತ ಬಂದಾಗ ಸ್ಥಳೀಯ ಜಾಲಗಳು, ಮಹಾನಗರ ವಲಯ ಜಾಲಗಳು, ವೈಡ್ ಏರಿಯಾ ನೆಟ್ವರ್ಕ್. ಸ್ಥಳೀಯ ಜಾಲಗಳು, ಮಹಾನಗರ ವಲಯ ಜಾಲ, ವೈಡ್ ಏರಿಯಾ ನೆಟ್ವರ್ಕ್. ಅದನ್ನು 3 ಅದರಲ್ಲಿ ವಿವರಿಸ್ತಾ ಹೋಗಬೇಕು. ಆಮೇಲೆ ಇಂಟರ್ನೆಟ್ ಮತ್ತು ಇಂಟ್ರಾನೆಟ್ ನಡುವಿನ ವ್ಯತ್ಯಾಸ ಅಂತ ಕೇಳಿದರೆ ಸಂವಹನದಲ್ಲಿ ವ್ಯತ್ಯಾಸ, ಕೆಲಸ ಕಾರ್ಯಗಳಲ್ಲಿ ವ್ಯತ್ಯಾಸ, ಪುಸ್ತಕ ಹಾಗೂ ಅಧ್ಯಯನ ವಸ್ತುಗಳನ್ನು ಹುಡುಕುವಿಕೆ, ಆರೋಗ್ಯ ಮತ್ತು ಔಷಧಿ, ಪ್ರಯಾಣ, ಮನರಂಜನೆ, ಶಾಪಿಂಗ್, ಸ್ಟಾಕ್ ಮಾರುಕಟ್ಟೆ ಸಮೀಕರಣ, ರಿಸರ್ಚ್, ಇಂಟರ್ನೆಟ್ ವ್ಯಾಪಾರ ಬಳಕೆ ಆಗಿರುವಂಥದ್ದು. ಇವು ನಾವು ಇಂಟರ್ನೆಟ್ ಮತ್ತು ಇಂಟ್ರಾನೆಟ್ ನಡುವಿನ ವ್ಯತ್ಯಾಸವನ್ನು ತಿಳ್ಕೊಂಡಿರುವಂಥದ್ದು. ಇಂಟರ್ನೆಟ್ ಅಪ್ಲಿಕೇಶನ್ ಯಾವ ಕಾರಣಕ್ಕೆಲ್ಲ ಹಾಕುವಂಥದ್ದು? ಒಂದು ಸಂವಹನಕ್ಕಾಗಿ. ಇಂಟರ್ನೆಟ್ ಯಾವ ರೀತಿಯಾಗಿ? ಇಂಟರ್ನೆಟ್ ಒಂದು ದೊಡ್ಡ ಆವಿಷ್ಕಾರವಾಗಿರುವಂಥದ್ದು. ಮೊದಲಿಗೆ ಸಂವಹನಗಳು 2, ಕೆಲಸ ಹುಡುಕಾಟಗಳು 3, ಪುಸ್ತಕ ಮತ್ತು ಅಧ್ಯಯನ ನಡುವಿನ ಹುಡುಕುವಿಕೆ, ಪುಸ್ತಕ ಮತ್ತು ಅಧ್ಯಯನದ ನಡುವೆ ಇರುವಂಥ ಹುಡುಕುವಿಕೆ. 4, ಆರೋಗ್ಯ ಮತ್ತು ಔಷಧಿ, ಪ್ರಯಾಣ.
ಪ್ರಯಾಣ, ಇದು ಇಂಟರ್ನೆಟ್ ಅಪ್ಲಿಕೇಶನ್, ಇಂಟರ್ನೆಟ್ ಮತ್ತು ಇಂಟ್ರಾನೆಟ್ಟಲ್ಲಿ ಬರುವಂಥದ್ದು. ಪ್ರಯಾಣ ಅಷ್ಟೇ ಅಲ್ಲದೆ ಮನರಂಜನೆ, ಶಾಪಿಂಗ್, ಸ್ಟಾಕ್ ಮಾರುಕಟ್ಟೆ ಸಮೀಕರಣ, ರಿಸರ್ಚ್, ಇಂಟರ್ನೆಟ್ ವ್ಯಾಪಾರದ ಬಳಕೆ. ಇವಿಷ್ಟು ಇಂಟರ್ನೆಟ್ ಮತ್ತು ಇಂಟ್ರಾನೆಟ್ ನಡುವಿನ ವ್ಯತ್ಯಾಸಗಳಾಗಿದೆ. ಅಂದರೆ ಬೇರೆ ಬೇರೆ ಅವರ ವಿರೋಧಗಳು. ಸಂವಹನ, ಕೆಲಸ ಹುಡುಕಾಟ, ಪುಸ್ತಕ ಮತ್ತು ಅಧ್ಯಯನ ವಸ್ತುಗಳ ಹುಡುಕುವಿಕೆ, ಆರೋಗ್ಯ ಮತ್ತು ಔಷಧಿ, ಪ್ರಯಾಣ, ಮನರಂಜನೆ, ಶಾಪಿಂಗ್, ಸ್ಟಾಕ್ ಮಾರುಕಟ್ಟೆ ನವೀಕರಣ, ರಿಸರ್ಚ್, ಇಂಟರ್ನೆಟ್ ವ್ಯಾಪಕ ಬಳಕೆ, ಇಂಟರ್ನೆಟ್ ವ್ಯಾಪಕವಾಗಿ ಬಳಕೆ ಮಾಡುವಂಥದ್ದು. ಇದು ನಾವು ಇಂಟರ್ನೆಟ್ ಮತ್ತು ಇಂಟ್ರಾನೆಟ್ ನಡುವಿನ ವ್ಯತ್ಯಾಸವನ್ನು ಬರಿಬೇಕಾದ್ರೆ ಅದನ್ನು ಬರಿಬೇಕು. ಇನ್ನು ಇಮೇಲ್ ಬಗ್ಗೆ ನಾವು ಬರಿಬೇಕಾದ್ರೆ ಏನು ಬರಿತೀರಿ? ನೋಡಿ, ಇಮೇಲ್ ಬಗ್ಗೆ ಜನರಲ್ ಆಗಿ ಥಿಂಕ್ ಮಾಡಿ ಬರೆಯಿರಿ. ಇಮೇಲ್ ಹಾಕುವಂಥದ್ದು ನಿಮಗೆ ಈಗ ನಾವು ಒಂದು ಇಮೇಲ್ ಯಾವುದು, ಅದರಲ್ಲಿ ಏನೆಲ್ಲ ನಮಗೆ ಬರ್ತದೆ ಮೊದಲು ಬರೆಯಿರಿ. ಇಮೇಲ್ ಎನ್ನುವಂಥದ್ದು ಸಂದೇಶಗಳ ರವಾನೆ, ಯಾವುದೇ ಒಂದು ಸಂದೇಶ, ಮಾಹಿತಿ, ವಿಷಯಗಳ ರವಾನೆ ಮಾಡುವಂಥದ್ದು, ಕಳಿಸುವಂಥದ್ದು. ಈ ಒಂದು ಇಮೇಲನ್ನು ಯಾರೆಲ್ಲ ಬಳಕೆ ಮಾಡಲಾಗ್ತದೆ? ಈ ಒಂದು ಇಮೇಲನ್ನು ಎಲ್ಲರೂ ಕೂಡ ಬಳಕೆ ಮಾಡ್ಬೋದು. ವಿದ್ಯಾರ್ಥಿಗಳು, ಅಧ್ಯಾಪಕರು, ಶಾಲೆಗಳಲ್ಲಿ, ಸಂಸ್ಥೆಗಳಲ್ಲಿ, ಆರೋಗ್ಯ ಕೇಂದ್ರಗಳಲ್ಲಿ, ಆಸ್ಪತ್ರೆಗಳಲ್ಲಿ, ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳಲ್ಲಿ ಹಾಗೆಯೇ ಅನೇಕ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಈ ಒಂದು ಇಮೇಲ್ಗಳನ್ನು ಬಳಸ್ತೇವೆ. ಇಮೇಲ್ಗಳ ಮುಖಾಂತರ ಏನೆಲ್ಲ ವಿಚಾರಗಳು ಬರ್ತದೆ? ನಮಗೆ ಸಂದೇಶಗಳು ತಲುಪ್ತದೆ. ಯಾವುದೇ ಒಂದು ವಿಚಾರದಲ್ಲಿ, ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಕಳಿಸುವಂಥದ್ದು, ಶಾಲೆಗೆ ಸಂಬಂಧಪಟ್ಟ ವಿಚಾರ ಕಳಿಸುವಂಥದ್ದು, ವಿದ್ಯಾರ್ಥಿಗಳಿಗೆ ಬೇಕಾದಂತಹ ವಿಚಾರಗಳನ್ನು ಮೇಲ್ ಮೂಲಕ ಕಳಿಸುವಂಥದ್ದು. ಈ ರೀತಿಯಾಗಿ ನಾವು ಬರಿತಾ ಹೋಗುವಂಥದ್ದು. ಇದನ್ನು ಪ್ರತ್ಯೇಕವಾಗಿ ಓದಬೇಕು ಅಂತ ಇಲ್ಲ. ಇಮೇಲ್ ಅಂತ ಬಂದ ಕೂಡಲೇ ನೀವು ಅದನ್ನೆಲ್ಲ ಬರಿತಾ ಹೋಗಿ. ಒಂದು ಸ್ವಲ್ಪ ಥಿಂಕ್ ಮಾಡಿ. ಕಂಪ್ಯೂಟರ್ ನಾವು ಮೇಲ್ ಕಳಿಸ್ತೇವೆ ಅಥವಾ ನಾವು ಹೇಳ್ತೇವೆ ನನಗೊಂದು ಮೇಲ್ ಹಾಕಿಬಿಡು. ಕಂಪನಿಯಲ್ಲಿದ್ದವರು ಹೇಳ್ತೇವೆ ನಮಗೊಂದು ಮೇಲ್ ಹಾಕಿಬಿಡಿ, ಆವಾಗ ನಮಗೆ ಗೊತ್ತಾಗ್ತದೆ. ಶಾಲೆಯೆಲ್ಲ ಇದ್ದಾಗ ನಮಗೊಂದು ಮೇಲ್ ಹಾಕಿ, ಆಗ ಶಾಲೆಯ ರಜಾ ಅದೆಲ್ಲ ಗೊತ್ತಾಗ್ತದೆ. ಈಗೆಲ್ಲ ವಾಟ್ಸಪ್ ಮುಖಾಂತರ ತೋರಿಸ್ತಾರೆ. ಆದರೆ ಮೊದಲೆಲ್ಲ ತುಂಬಾ ಬಳಕೆ ಮಾಡ್ತಾ ಇದ್ರು ಮೇಲಲ್ಲಿ ಕಳಿಸುವಂಥದ್ದು. ಈಗ ಕೂಡ ಹಾಗೆ ಮೇಲಲ್ಲಿ ಕಳಿಸ್ತಾರೆ. ಯಾಕಂದರೆ ಮೇಲಲ್ಲಿ ಕಳಿಸುವುದರಿಂದ ಸಂದೇಶಗಳು ಗುಪ್ತವಾಗಿ ಅದನ್ನು ಇಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಯಾವುದೇ ರೀತಿಯ ಗೌಪ್ಯತೆಯನ್ನು ಗೌಪ್ಯವಾಗಿ ಇಡಲಿಕ್ಕೆ, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಇಡಲಿಕ್ಕೆ ಸಹಾಯ ಆಗ್ತದೆ. ಮತ್ತು ಅದು ಯಾವತ್ತೂ ರಕ್ಷಣೆಯಲ್ಲಿರ್ತದೆ, ಯಾರಿಗೂ ಕೂಡ ಗೊತ್ತಾಗುವುದಿಲ್ಲ. ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗದ ರೀತಿಯಲ್ಲಿ ಅದನ್ನು ಮಾಡ್ಬೋದು. ಅದು ಇಮೇಲ್ನ ಒಂದು ಅನುಕೂಲತೆಯಾಗಿರುವಂಥದ್ದು. ಇನ್ನು ನೆಟ್ವರ್ಕ್ ಟಪಾಲಜಿಯನ್ನು ನಾವು ಈಗಾಗಲೇ ಓದ್ಕೊಂಡಿದ್ದೇವೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ನೆಟ್ವರ್ಕ್ ಟಪಾಲಜಿ ಮತ್ತು ಸೈಬರ್ ಕಾನೂನು ಕೂಡ ಹಾಗೆ ಓದ್ಕೊಳ್ಬೇಕಾಗಿರುವಂತಹ ಪ್ರಶ್ನೆ. ನಾವು ತುಂಬಾ ಪ್ರಶ್ನೆಯ ಬಗ್ಗೆ ಈಗ ನೋಡಿಕೊಂಡೆವು. ಯಾವುದಿದೆ? ಮೇಲ್ ಮರ್ಜ್ ಅಂದರೆ ಒಂದರಿಂದ ಒಂದು ವಿಲೀನ ಮಾಡುವಂಥದ್ದು. ಇದನ್ನು ಕೂಡ ನಾವು ಆ ವಿಡಿಯೋದಲ್ಲಿ ತಿಳ್ಕೊಂಡೆವು. ಒಂದು ವಿಚಾರದಕ್ಕೆ ಮತ್ತೊಂದು ವಿಚಾರವನ್ನು ವಿಲೀನಗೊಳಿಸುವಂಥದ್ದು, ಮರ್ಜ್ ಮಾಡುವಂಥದ್ದಾಗಿರುವಂಥದ್ದು. MS Excel ಅಂತ ನೋಡಿದರೆ ನಿಮಗೆ ಕಂಪ್ಯೂಟರ್ ಬಗ್ಗೆ ಸರಿಯಾಗಿ ಗೊತ್ತಿದ್ದವರು ಮಾತ್ರ ಅದನ್ನು ಓದ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ವಿಷಯ ಇದೆ ಅದರಲ್ಲಿ. ಇಲ್ಲ ಅಂತಂದರೆ ಸ್ಕಿಪ್ ಮಾಡಿಕೊಂಡು ಬೇರೆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. MS Excel ವೈಶಿಷ್ಟ್ಯ ಅಂತ ಕೇಳಿದರೆ ಅಥವಾ MS Excel ವೈಶಿಷ್ಟ್ಯವನ್ನು ಕೇಳಿದರೆ ಇದೆಲ್ಲ ಬರಿಬೋದು. ಗಣಿತದ ಲೆಕ್ಕಾಚಾರವನ್ನು ಮಾಡಲಿಕ್ಕೆ, ಸೂತ್ರಗಳನ್ನು ನಕಲೀಕರಿಸಲಿಕ್ಕೆ, ಅಂತರ್ನಿರ್ಮಿತ ಕಾಗುಣಿತ ತಪಾಸಣೆಯನ್ನು ಮಾಡಲಿಕ್ಕೆ, ಸರಣಿ ಭರ್ತಿ ಮಾಡಲಿಕ್ಕೆ, ಅಂತರ್ನಿರ್ಮಿತ ಪುಟ ಸಂಖ್ಯೆ 223ರಲ್ಲಿದೆ. ಅಂತರ್ನಿರ್ಮಿತ ಕಾರ್ಯಗಳು, ವಿಂಗಡಣೆ, ಫಾರ್ಮ್ಯಾಟಿಂಗ್, ಗ್ರಾಫ್ ಹಾಕುವಂಥದ್ದು, ಮ್ಯಾಕ್ರೋ, ಕೊಂಡಿಗಳನ್ನು ಹಾಕುವಂಥದ್ದು, ಲೆಕ್ಕಾಚಾರಗಳನ್ನು ಮಾಡುವಂಥದ್ದು, ಸೂತ್ರಗಳನ್ನು ನಕಲು ಮಾಡುವಂಥದ್ದು, ಕಾಗುಣಿತಗಳನ್ನು ಮಾಡುವಂಥದ್ದು. ಇದು MS ವರ್ಡಿನ ವೈಶಿಷ್ಟ್ಯತೆಯಲ್ಲಿ ನೋಡ್ಬೋದು. ಇನ್ನು ನೀವು ಇದರಲ್ಲಿ ಆಪರೇಟಿಂಗ್ ಸಿಸ್ಟಮನ್ನು ನೋಡಿಕೊಂಡಿದ್ದೇವೆ. ನೋಡಿ, ಸೆಕೆಂಡ್ರಿ ಶೇಖರಣಾ ಸಾಧನಗಳು ಯಾವುದು? ಅದನ್ನು ರೇಖಾಚಿತ್ರದ ಮೂಲಕ ತಿಳಿಸಿ ಅಂತ ಕೇಳ್ತಾರೆ.
ಸೆಕೆಂಡ್ರಿ ಶೇಖರಣಾ ಸಾಧನಗಳು ಯಾವುದೆಲ್ಲ? ಒಂದು ಮ್ಯಾಗ್ನೆಟಿಕ್ ಟೇಪ್. ಸೆಕೆಂಡ್ರಿ ಶೇಖರಣಾ ಸಾಧನಗಳು ಮ್ಯಾಗ್ನೆಟಿಕ್ ಟೇಪ್, ಮ್ಯಾಗ್ನೆಟಿಕ್ ಡ್ರಮ್, ಮ್ಯಾಗ್ನೆಟಿಕ್ ಡಿಸ್ಕ್, ಅದರಲ್ಲಿ ಹಾರ್ಡ್ ಡಿಸ್ಕ್ ಮತ್ತು ಫ್ಲಾಪಿ ಡಿಸ್ಕ್, CD, DVD, ಪೆನ್ ಡ್ರೈವ್. ಇದನ್ನೆಲ್ಲ ನೀವು ಚಿತ್ರ ಮಾಡ್ಬೋದು. ಈಗ ಪೆನ್ ಡ್ರೈವ್ ಎಲ್ಲ ನೀವು ನೋಡಿರ್ತಿರವಲ್ಲ, ಅದೇ ರೀತಿಯಲ್ಲಿ ಚಿತ್ರವನ್ನು ಮಾಡುವಂಥದ್ದು. ಚಿತ್ರ ಮಾಡಿ ವಿವರಿಸಲಿಕ್ಕೆ ಪೆನ್ ಡ್ರೈವ್ ಏನು, ಎಲ್ಲವನ್ನು ಸುಗಡ ಸಂಗ್ರಹಣೆ ಮಾಡ್ತದೆ. ಅದರಲ್ಲಿ ನಮ್ಮ ಒಂದು ಡ್ಯಾನ್ಸ್ನ ವಿಷಯ ಇರ್ಬೋದು, ಅಥವಾ ಶಾಲಾ ಕಾರ್ಯಕ್ರಮದ ವಿಷಯ ಇರ್ಬೋದು, ಒಂದು ಸಂಸ್ಥೆಯ ಒಂದು ಮೀಟಿಂಗ್ ವಿಚಾರ ಇರ್ಬೋದು, ಒಂದು ಉದ್ಯೋಗದ ವಿಚಾರ, ಎಲ್ಲ ವಿಚಾರಗಳನ್ನು ಶೇಖರಣೆ ಮಾಡುವಂಥದ್ದು. ಇದೆಲ್ಲ ಕೂಡ ಶೇಖರಣೆ ಮಾಡುವಂಥ ಸಾಧನಗಳು, ದ್ವಿತೀಯ ಶೇಖರಣಾ ಸಾಧನಗಳು. ಅದರಿಂದ ಅದನ್ನು ಶೇಖರಣದ ರೀತಿಯಲ್ಲಿ ನೀವು ವಿವರಿಸ್ತಾ ಹೋಗಿ. ಈಗ ಚಿತ್ರದ ಸಮೇತ ಕಲಿಯುವ ಮೊದಲು ಪಾಯಿಂಟ್ಸ್ ಕಲೀರಿ. 6 ಪಾಯಿಂಟ್ಸ್ ಬೇಕು ನಮಗೆ. ಸೆಕೆಂಡ್ರಿ ಶೇಖರಣಾ ಸಾಧನಗಳು, ಒಂದು ಮ್ಯಾಗ್ನೆಟಿಕ್ ಟೇಪ್, ಮ್ಯಾಗ್ನೆಟಿಕ್ ಟೇಪ್, ಮ್ಯಾಗ್ನೆಟಿಕ್ ಟೇಪ್, ಮ್ಯಾಗ್ನೆಟಿಕ್ ಡ್ರಮ್. ಇದನ್ನು ಚಿತ್ರ ಸಹಿತ ಬರೀಲಿಕ್ಕೆ ಕೇಳ್ತಾರೆ. ಆವಾಗ ನಾವು ಆ ಚಿತ್ರವನ್ನು ಮಾಡಬೇಕು. ನಿಮಗೆ ನಾನು ತೋರಿಸ್ತಾ ಹೋಗ್ತೇನೆ. ಮ್ಯಾಗ್ನೆಟಿಕ್ ಟೇಪ್, ಮ್ಯಾಗ್ನೆಟಿಕ್ ಡ್ರಮ್, ಮ್ಯಾಗ್ನೆಟಿಕ್ ಡಿಸ್ಕ್, ಅದರಲ್ಲಿ ಹಾರ್ಡ್ ಡಿಸ್ಕ್, ಫ್ಲಾಪಿ ಡಿಸ್ಕ್, ಹಾರ್ಡ್ ಡಿಸ್ಕ್ ಮತ್ತು ಫ್ಲಾಪಿ ಡಿಸ್ಕ್, ಮ್ಯಾಗ್ನೆಟಿಕ್ ಡಿಸ್ಕ್. ಆಮೇಲೆ CD, DVD, CD, DVD, ಪೆನ್ ಡ್ರೈವ್. CD-ಯನ್ನು ರೌಂಡ್ ಆಗಿ ಮಾಡಿದರೆ ಆಯಿತು, ಒಂದು ರೌಂಡ್ ಚಿತ್ರ ಮಾಡಿದರೆ ಅದು CD-ಯೇ. DVD ಕೂಡ ಹಾಗೆ ಇರ್ತದೆ. ಪೆನ್ ಡ್ರೈವ್ ಒಂದು ಸ್ವಲ್ಪ ಉದ್ದಾಕಾರದಲ್ಲಿ ಮಾಡಿಕೊಂಡು ಪೆನ್ ಡ್ರೈವ್ ರೀತಿಯಲ್ಲಿ ಇರಬೇಕದು. ಮ್ಯಾಗ್ನೆಟಿಕ್ ಡಿಸ್ಕ್, ಹಾರ್ಡ್ ಡಿಸ್ಕ್ ಮತ್ತು ಫ್ಲಾಪಿ ಡಿಸ್ಕ್. ಮ್ಯಾಗ್ನೆಟಿಕ್ ಡ್ರಮ್ ಯಾವ ರೀತಿ ಇರ್ತದೆ, ಮ್ಯಾಗ್ನೆಟಿಕ್ ಟೇಪ್ ಯಾವ ರೀತಿ ಇರ್ತದೆ ನೋಡುವ. ಮೊದಲಿಗೆ ಮ್ಯಾಗ್ನೆಟಿಕ್ ಟೇಪ್ ನೋಡಿ, ಇದೇ ರೀತಿ ಚಿತ್ರ ಮಾಡಿ. ಒಂದು ಸ್ವಲ್ಪ ಹೀಗೆ ರೌಂಡ್ ಕೊಟ್ಟು ಸ್ವಲ್ಪ ಟೇಪ್ ಥರ ಮಾಡಿ ಒಂದು ಹೊರಗೆ ಬರುವ ರೀತಿಯಲ್ಲಿ ಮಾಡಿ. ಇದ್ರ ಮ್ಯಾಗ್ನೆಟಿಕ್ ಟೇಪ್ ರೆಕಾರ್ಡ್ ಆಗಿರುವಂತಹ ಡಾಟಾ, ಯಾವುದೇ ಒಂದು ರೆಕಾರ್ಡ್ನ ಮಾಡುವಂಥದ್ದು ಈ ಒಂದು ಟೇಪ್ನಲ್ಲಿ ಮಾಡುವಂಥದ್ದು. ಮ್ಯಾಗ್ನೆಟಿಕ್ ಯಾವ ರೀತಿ ವಿವರಿಸ್ತೀರಿ? ಮ್ಯಾಗ್ನೆಟಿಕ್ ಟೇಪ್ ಒಂದು ಸೆಕೆಂಡ್ರಿ ಸ್ಟೋರೇಜ್ ಸಾಧನವಾಗಿದೆ. ಈ ಸೆಕೆಂಡ್ರಿ ಶೇಖರಣಾ ಸಾಧನವು ರೆಕಾರ್ಡಿಂಗನ್ನು ಮಾಡಿಡುವಂಥದ್ದು. ಪದ್ಯಗಳಿರ್ಬೋದು, ಬೇರೆ ಬೇರೆ ಡಾಟಾಗಳಿರ್ಬೋದು, ಬೇರೆ ಬೇರೆ ವಿಚಾರಗಳನ್ನು ಸಂಗ್ರಹಣ ಮಾಡ್ತಾನೆ. ಇದು ದತ್ತಾಂಶ ಓದುವ ತಲೆ ಹೊಂದಿದೆ. ದತ್ತಾಂಶವನ್ನು ಓದುವಂಥ ತಲೆ ಇದಕ್ಕಿದೆ ಅಂತೆ. ಇದರ ಪ್ರಯೋಜನಗಳು ಅಂದರೆ ಇದನ್ನು ಪುನರ್ಬಳಕೆಯನ್ನು ಮಾಡ್ಬೋದು. ಇದು ಅಗ್ಗವಾಗಿ ಸಿಗ್ತದೆ. ಎಲ್ಲದಕ್ಕೂ ಕೂಡ ಅದೇ ರೀತಿ ಇರುವಂಥದ್ದು. ಇದು ಸುಲಭದಲ್ಲಿ ಸಿಗ್ತದೆ, ಬೇಗವಾಗಿ ಸಿಗ್ತದೆ. ಹಾಗೆ ಇದನ್ನು ಜಾಗ್ರತೆಯಿಂದ ಇಡ್ಬೋದು, ಏನು ಕೂಡ ಹಾಳಾಗೋದಿಲ್ಲ. ಅನಾನುಕೂಲತೆಗಳು ಅಂತ ಹೇಳಿದರೆ ಇದರ ಮಾಹಿತಿಯನ್ನು ಒಮ್ಮೆ ನೋಡಿದ ನಂತರ ಕ್ರಮಾನುಗತಿಯಾಗಿ ಪ್ರವೇಶ ಮಾತ್ರ ಸಾಧ್ಯ ಆಗುವಂಥದ್ದು. ನಡುವಲ್ಲಿ ಎಲ್ಲ ನೋಡಲಿಕ್ಕೆ ಆಗೋದಿಲ್ಲ. ಸಂಗ್ರಹಿಸಲಾದ ಡಾಟಾ ಸುಲಭವಾಗಿ ಅಪ್ಡೇಟ್ ಮಾಡಲು ಸಾಧ್ಯವಿಲ್ಲ. ಸೂಕ್ತ ಪರಿಸರ ಸಂಗ್ರಹಿಸಬೇಕು. ದುರ್ಬಲ ಆರ್ದ್ರತೆ ಮತ್ತು ಧೂಳು, ಇದು ಧೂಳೆಲ್ಲ ಹೋಗಬಾರ್ದು. ಇದಕ್ಕೆ ದುರ್ಬಲ ಆಗಿರ್ತದೆ, ಅದನ್ನು ನೋಡ್ಕೊಳ್ಳಿಕ್ಕೆ ತುಂಬ ಸ್ವಲ್ಪ ಕಷ್ಟ. ಮ್ಯಾಗ್ನೆಟಿಕ್ ಡ್ರಮ್ಮಿನ ಸ್ವಲ್ಪ ಚಿತ್ರವನ್ನು ನೋಡಿ ಹೀಗೆ ಕಲಿಬೇಕು. ಹೀಗೆ ಉದ್ದಕ್ಕೆ ಚಿತ್ರವನ್ನು ಮಾಡಿ ಒಂದು ಸ್ವಲ್ಪ ಮೇಲ್ಗಡೆ ರೀತಿಯಲ್ಲಿ ಮತ್ತು ಬಳ್ಳಿ ರೀತಿಯಲ್ಲಿ ಇರುವಂಥದ್ದು ಇದು ಮ್ಯಾಗ್ನೆಟಿಕ್ ಡ್ರಮ್. ಮ್ಯಾಗ್ನೆಟಿಕ್ ಡ್ರಮ್ ಕೂಡ ಒಂದು ದ್ವಿತೀಯ ಶೇಖರಣಾ ಸಾಧನ. ಇದನ್ನು ನೇರವಾಗಿ ಪ್ರವೇಶಿಸುವ ಅಥವಾ ನೇರವಾಗಿ ಶೇಖರಣೆ ಮಾಡುವಂಥ ಸಾಧನ. ಇದರಲ್ಲಿ ಒಂದು ಅಯಸ್ಕಾಂತಿಕ ಡ್ರಮ್ ಇರ್ತದೆ. ಇದರಿಂದ ಲೋಹದ ಸಿಲಿಂಡರ್ ಆಗಿ ಅದನ್ನು ಶೇಖರಣೆಯನ್ನು ಮಾಡುವಂಥದ್ದು. ಇದನ್ನು ಆ ರೀತಿಯಾಗಿ ಬರಿತಾ ಹೋಗಿ. ಇನ್ನು ಹಾರ್ಡ್ ಡಿಸ್ಕ್ ಮತ್ತು ಫ್ಲಾಪಿ ಡಿಸ್ಕ್ಗಳಲ್ಲಿ ಅದು ಎಷ್ಟನೇದು? ಮ್ಯಾಗ್ನೆಟಿಕ್ ಡಿಸ್ಕ್ ಒಂದು ಮ್ಯಾಗ್ನೆಟಿಕ್ ಟೇಪ್ ಮತ್ತು ಮ್ಯಾಗ್ನೆಟಿಕ್ ಡ್ರಮ್, ಮ್ಯಾಗ್ನೆಟಿಕ್ ಡಿಸ್ಕ್, ಇದೆಲ್ಲ ದ್ವಿತೀಯ ಶೇಖರಣಾ ಸಾಧನಗಳು. ಮ್ಯಾಗ್ನೆಟಿಕ್ ಟೇಪ್, ಮ್ಯಾಗ್ನೆಟಿಕ್ ಡ್ರಮ್, ಮ್ಯಾಗ್ನೆಟಿಕ್ ಡಿಸ್ಕ್, ಅದರಲ್ಲಿ ಹಾರ್ಡ್ ಡಿಸ್ಕ್ ಮತ್ತು ಫ್ಲಾಪಿ ಡಿಸ್ಕ್, CD, DVD, ಪೆನ್ ಡ್ರೈವ್. ಇದು ಹಾರ್ಡ್ ಡಿಸ್ಕನ್ನು ಈ ರೀತಿಯಾಗಿ ಮಾಡಿ ಒಂದು ಸ್ಕ್ವೇರ್ ಮಾಡಿಕೊಂಡು ಒಂದು ಕಡೆಯಲ್ಲಿ ರೌಂಡ್ ಮಾಡಿ ಮತ್ತೊಂದರಲ್ಲಿ ಸ್ವಲ್ಪ ಅರ್ಧ ಚಂದ್ರಾಕೃತಿಯಲ್ಲಿ ಮಾಡಿಕೊಳ್ಳಿ. ಇದು ಹಾರ್ಡ್ ಡಿಸ್ಕ್ನ ಚಿತ್ರ. ಇದೆಲ್ಲ ಕೂಡ ಶೇಖರಣೆ ಮಾಡಲಿಕ್ಕೆ ಅದನ್ನೇ ವಿವರಿಸ್ತಾ ಹೋದರೆ ಆಯಿತು. ಫ್ಲಾಪಿ ಡಿಸ್ಕ್ ಯಾವ ರೀತಿ ಚಿತ್ರ ಬರ್ತದೆ? ಫ್ಲಾಪಿ ಡಿಸ್ಕನ್ನು ಒಂದು ಟೇಬಲ್ ರೀತಿಯಲ್ಲಿ ಮಾಡಿ ಮೇಲ್ಗಡೆಯಲ್ಲಿ ಒಂದು ಚಕ್ರದ ರೀತಿಯಲ್ಲಿ ಮಾಡಿ. ಅದಾದ ಮೇಲೆ CD ಕೂಡ ಹಾಗೆ. CD-ಯನ್ನು ಎಲ್ಲ ಕೂಡ ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದರ ಪ್ರಯೋಜನ ಅಂದರೆ ವ್ಯಾಪಕವಾಗಿ ಇದನ್ನು ಬಳಸ್ತೇವೆ. ಕಡಿಮೆ ಜಾಗದಲ್ಲಿ ಹೆಚ್ಚು ದತ್ತಾಂಶವನ್ನು ಶೇಖರಣೆ ಮಾಡ್ಬೋದು. ಶೇಖರಣೆ ವಿಶ್ವಾಸಾರ್ಹವಾಗಿರುತ್ತದೆ. CD ತುಂಬ ವರ್ಷ ಬಾಳಿಕೆ ಬರ್ತದೆ. ಡೇಟಾ ಪ್ರವೇಶ ಒದಗಿಸ್ತದೆ ಅಂತ ಬರುವಂಥ. ಇನ್ನು ಅನಾನುಕೂಲತೆ ಅಂತ ಹೇಳಿದರೆ ಅದು ಒಂದು ಡ್ರೈವ್ ನಿಧಾನವಾಗಿ ಮಾಡ್ತದೆ. ಆಮೇಲೆ ನಕಲಿಸಲು ಸುಲಭ ಅಲ್ಲ, ನಕಲು ಮಾಡಲಿಕ್ಕೆ ಆ ರೀತಿಯಾಗಿ ಬರೀರಿ. ಆಮೇಲೆ ದುಬಾರಿ ಕೂಡ. ಇನ್ನು DVD ಈ ರೀತಿ ರೌಂಡ್ ಮಾಡಿ ಒಂದು ಚಕ್ರವನ್ನು ಮಾಡಿದರೆ ಅದು DVD ಆಗಿರ್ತದೆ. ದೊಡ್ಡ ಪ್ರಮಾಣದ ದತ್ತಾಂಶವನ್ನು ಇದರಲ್ಲಿ ಸಂಗ್ರಹಣೆ ಮಾಡಲಿಕ್ಕೆ ಆಗ್ತದೆ. ಯಾದೃಚ್ಛಿಕ ಡೇಟಾ ಪ್ರವೇಶ ಆಗ್ತದೆ. ಇದು ತುಲನಾತ್ಮಕವಾಗಿ ದುಬಾರಿ.
ವ್ಯಾಪಕವಾಗಿ ಇತರ ಶೇಖರಣಾ ಸಾಧನಗಳಂತೆ ಇದನ್ನು ಬಳಸಿಲ್ಲ. ಇನ್ನು ಪೆನ್ ಡ್ರೈವ್ ನೋಡಿ, ಚಿತ್ರ ನೀವು ನೋಡಿದ ಕೂಡಲೇ ನಿಮಗೆ ಗೊತ್ತಾಗ್ತದೆ. ಪೆನ್ ಡ್ರೈವ್ ಇದ್ದಾಗ ನಮ್ಮ ಹತ್ರ ಎಲ್ಲರ ಹತ್ರ ಒಂದು ಪೆನ್ ಡ್ರೈವ್ ಇರ್ತದಲ್ಲ ನೋಡಿ, ಸಾಧಾರಣ ಈ ರೀತಿಯಾಗಿ ಚಿತ್ರ ಮಾಡುವಂಥದ್ದು. ಪೆನ್ ಡ್ರೈವ್ ಹಾಗೆ ಎಲ್ಲಿ ಬೇಕಾದರೂ ಇದನ್ನು ನಿಮಗೆ ಎಲ್ಲ ಕಡೆಗೆ ಕೊಂಡು ಹೋಗ್ಬೋದು, ಸುಲಭವಾಗಿ ತೆಗೆದುಕೊಂಡು ಹೋಗ್ಬೋದು, ಕೈಗೆಟಕುವ ದರದಲ್ಲಿ ಸಿಗ್ತದೆ. ಆಮೇಲೆ ಇದನ್ನು ಬಹಳ ರಕ್ಷಿಸಿ, ಇದನ್ನು ಎಲ್ಲಿ ಜೋಬ್ನಲ್ಲಿ ಬೇಕಾದ್ರೂ ಇಟ್ಕೊಂಡು ಹೋಗ್ಬೋದು, ಅಗ್ಗವಾಗಿ ಕೂಡ ಸಿಗ್ತದೆ. ಎಲ್ಲ ವಿಷಯಗಳನ್ನು ಇದರಲ್ಲಿ ಹಾಕ್ಕೊಂಡು ಎಲ್ಲ ಕಡೆಗೆ ತೆಗೆದುಕೊಂಡು ಹೋಗ್ಬೋದು. ಹಾಗೆ ನಂತರ ಆದರೆ ತುಂಬ ಸಾಮರ್ಥ್ಯ ಇಲ್ಲ, ಸ್ವಲ್ಪವೇ ಅದರೊಳಗೆ ಹಾಕ್ಲಿಕ್ಕೆ ಆಗುವಂಥದ್ದು, ಆ ರೀತಿ ಇರುವಂಥದ್ದು. ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ, ದ್ವಿತೀಯ ಶೇಖರಣಾ ಸಾಧನಗಳನ್ನು ಚಿತ್ರಸಹಿತ ವಿವರಿಸಿ ಎನ್ನುವಂಥದ್ದು. ಇನ್ನೊಮ್ಮೆ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ. ಮ್ಯಾಗ್ನೆಟಿಕ್ ಟೇಪ್, ಮ್ಯಾಗ್ನೆಟಿಕ್ ಡ್ರಮ್, ಮ್ಯಾಗ್ನೆಟಿಕ್ ಡಿಸ್ಕ್, ಹಾರ್ಡ್ ಡಿಸ್ಕ್ ಆ್ಯಂಡ್ ಫ್ಲಾಪಿ ಡಿಸ್ಕ್, CD, DVD, ಪೆನ್ ಡ್ರೈವ್. ಇವಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಕಂಪ್ಯೂಟರ್ನಲ್ಲಿ. ಇನ್ನು ಉಳಿದಿರುವಂತಹ ಯಾವುದಾದ್ರೂ ಪ್ರಶ್ನೆಗಳನ್ನು ಇದ್ದರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತಾನೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.